చెడు రథములు దెగు హరులను బడు కరులను మడియు భటలు బరచురు విరమున్ మడియు తలలొరగు తనువులు బొడియగు తొడవులును మధురిపుని ದೆಸಂಗಲಿಗೆನ್. ಮಧುರಿಪುನಿ ದೆಸನ್ ಅಂತಂದ್ರೆ ಶ್ರೀಕೃಷ್ಣನ ಪಕ್ಷದ ಒಂದು ಸೈನ್ಯಕ್ಕೆ ಏನು ಒಂದು ಸ್ವಲ್ಪ ಹೊತ್ತು ಕಷ್ಟ ಬಂತು. ಏನೇನಾಯ್ತು? ಚೆಡು ರಥಮುಲು, ರಥಗಳೆಲ್ಲ ಭಗ್ನ ಆಗೋಗ್ಬಿಟ್ಟು. ದೆಗು ಹರುಲನು, ಹರುಲು ಅಂತಂದ್ರೆ ಹರಿ ಅಂದ್ರೆ ಅಶ್ವಗಳು, ಅಶ್ವಗಳೆಲ್ಲ ಕೆಲವಕ್ಕೆ ಪೆಟ್ಟಾಗಿ ಕೆಳಗೆ ಕುಸಿದು ಬಿದ್ದೋದ್ವು. ಬಡು ಕರುಲನು, ಕರಿಗಳು ಅಂದ್ರೆ ಆನೆಗಳು ಬಿದ್ದೋಗಿವೆ, ಅವು ಕೇಳಕ್ಕೂ ಕೂಡ ಕೈಲಾಗ್ತಿಲ್ಲ. ಆ ಮಾಗಧನ ಸೈನ್ಯದ ಹೊಡೆತ ತಿಂದಂತಹ ಕೃಷ್ಣನ ಕಡೆಯ ಸೈನ್ಯದ ಒಂದು ಗತಿ ಸ್ವಲ್ಪ ಹೊತ್ತು ಕಷ್ಟವಾಗಿದೆ. ಭಟುಲು, ಮಡಿಯು ಭಟಲು, ಎಷ್ಟೊಂದು ಜನ ಸೈನಿಕರು ಕೂಡ ಮರಣಿಸಿದರು. ಬರಚು ರುಧಿರ ನೆತ್ತರು ಹರಿತಾ ಇದೆ, ಪ್ರವಾಹದಂತೆ ಹರಿತಾ ಇದೆ. ಮಡಿಯು ತಲಲೊರಗು ತನುವುಲು, ಎದುರು ಪಕ್ಷದವರು ಶತ್ರುಗಳು ಬಂದು ಸೈನಿಕರ ತಲೆಗಳನ್ನ ಕಡ್ದು ಹಾಕಿದ್ರೆ ಉಳಿದ ದೇಹ ರುಂಡ ಮುಂಡ ಬೇರ್ಪಟ್ಟು ಆ ಮುಂಡಗಳು ಹಾಗೆ ಬಿದ್ದು ಹೋಗ್ತಾ ಇವೆ. ಪೊಡಿಯಗು ತೊಡವುಲುನು, ಈ ರಥಿಕರು, ಅಶ್ವದ ಮೇಲಿದ್ದಂಥ ರೋಹಿತರು ಮತ್ತೆ ಆನೆಗಳ ಮೇಲಿದ್ದಂತಹ ಸೈನಿಕರು, ಭಟರು, ಇವರೆಲ್ಲರೂ ತೊಟ್ಟಿದ್ದಂತಹ ತೊಡವು ಅಂತಂದ್ರೆ ಅವರ ಭೂಷಣಗಳೆಲ್ಲ ಕೂಡ ಬೊಡಿಯಗು ಅಂತಾರೆ, ಪುಡಿಯಾಗಿ ಬಿದ್ದು ಹೋಗ್ಬಿಟ್ಟಿದೆ. ಅವರೇ ಅಷ್ಟು ಆಘಾತವಾಗಿಬಿಟ್ಟಿದೆ ಕೃಷ್ಣನ ಕಡೆಯ ಸೈನ್ಯಕ್ಕೆ. ಭೀತಂಬೈ ಹತ ಸುಭಟವ್ರಾತಂಬೈ ಭಗ್ನ ತುರಗ ವಾರಣ ರಥ ಸಂಘಾತಂಬೈ ವಿಜಯಶ್ರೀ ವೀತಂಬೈ ಯದು ಬಲಂಬು ಬಿರಿಗೆ ನರೇಂದ್ರ. ಹೇ ನರೇಂದ್ರ, ಪರೀಕ್ಷಿತ್ ಮಹಾರಾಜ, ಯಾದವ ಸೈನ್ಯಕ್ಕೆ ಬಂದೊದಗಿದ ಗತಿ ನೋಡಪ್ಪ. ಯಾದವ ಸೈನ್ಯ ಭೀತಂಬೈ, ಬೆದರಿ ಬಿಟ್ಟಿದೆ, ಭೀತಗೊಂಡಿದೆ. ಹತ ಸುಭಟ ವ್ರಾತಂಬೈ, ಒಳ್ಳೆ ಸುಭಟರು, ವೀರರಾದಂತಹ ಭಟರೆಲ್ಲರೂ ಕೂಡ ಹತರಾಗ್ಬಿಟ್ಟಿದ್ದಾರೆ. ಭಗ್ನ ತುರಗ ವಾರಣ ರಥ ಸಂಘಾತಂಬೈ, ಕುದುರೆಗಳು ಮತ್ತೆ ಆನೆಗಳು, ರಥಗಳು ಎಲ್ಲವೂ ಕೂಡ ಭಗ್ನವಾಗಿಬಿಟ್ಟಿದೆ, ರಥ ಸಮೂಹಗಳೇ ಭಗ್ನವಾಗಿಬಿಟ್ಟಿದೆ. ವಿಜಯಶ್ರೀ ವೀತಂಬೈ, ವಿಜಯಲಕ್ಷ್ಮಿಯಿಂದ ವಿರಹಿತವಾಗಿರತಕ್ಕಂಥ, ಅಂದ್ರೆ ಇವರಿಗೆ ಇನ್ನ ವಿಜಯಲಕ್ಷ್ಮಿ ಒಲಿದಿಲ್ಲ. ಯದುಬಲಂಬುವಿರಿಗೆ ನರೇಂದ್ರ, ಆ ಯದುಬಲದ ಬಲ ಸ್ವಲ್ಪ ತಗ್ಗಿದೆ ನೋಡಪ್ಪ ಪರೀಕ್ಷಿತ್ ಮಹಾರಾಜ. ಯೋಧಾಗ್ರೇಸರುಂಡಿ ಹಲಾಯುಧುಂಡು ಲೋಕೋತ್ಕೃಷ್ಟ ಬಾಹುಬಲ ಶ್ರೀ ಧೌರೇಯುಡು ಕೃಷ್ಣುಂಡು ఇట్టి ఘనులంజిత్రంబునేండిట్లు సంరోధించెన్ బలముందెరల్చె మగధేంద్రుడంచు నీక్షించుచున్ సౌదాగ్రంబులంబౌరకాంతులు ಮಹಾಸಂತಪ್ತಲೈರೆಂತಯುನ್. ಈ ಹಲಾಯುದುಂಡು ಯೋಧಾಗ್ರೇಸರುಂಡು, ಬಲರಾಮ ಅನ್ನತಕ್ಕಂಥವನು ವೀರರಲ್ಲೇ ಅಗ್ರಗಣ್ಯ. ಲೋಕೋತ್ಕೃಷ್ಟ ಬಾಹುಬಲ ಶ್ರೀಧೌರೇಯುಂಡು ಕೃಷ್ಣುಂಡು, ಶ್ರೀಕೃಷ್ಣ ಆದರೆ ಲೋಕೋತ್ತರವಾದಂಥ ಭುಜಬಲ ಸಂಪನ್ನನು. ಶ್ರೀಧೌರೇಯ, ಧೌರೇಯ ಅಂದ್ರೆ ಧರಿಸಲು ಯೋಗ್ಯವಾದಂತಹವನು. ಲೋಕೋತ್ಕೃಷ್ಟವಾದಂತಹ ಬಾಹುಬಲ ಶ್ರೀಯನ್ನು ಧರಿಸಿರತಕ್ಕಂಥವನು ಕೃಷ್ಣ. ಇಟ್ಟಿ ಘನುಲಂ, ಈ ರೀತಿಯಾದಂಥ ಮಹಾಮಹಿಮರನ್ನ ಜಿತ್ರಂಬು ನೇಡಿಟ್ಲು ಸಂರೋಧಿಂಚನ್ ಬಲಮುಂದೆರಲ್ಚೆ ಮಗಧೇಂದ್ರುಡು. ಇದೇನಿದು ಆಶ್ಚರ್ಯ! ಕೃಷ್ಣ ನೋಡಿದ್ರೆ ಬಾಹುಬಲದಲ್ಲಿ ಅಗ್ರಗಣ್ಯ, ಬಲರಾಮ ನೋಡಿದ್ರೆ ವೀರರಲ್ಲಿ ವೀರ ಅವನು. ಅಂಥದ್ರಲ್ಲಿ ಈ ಮಗಧರಾಜನಾದಂತಹ ಈ ಜರಾಸಂಧ ಈ ದಿನ ಇವರನ್ನ ಸಂರೋಧಿಸಿ ವಿರೋಧಿಸಿ ಅವ್ರನ್ನ ಬಲಮುಂದೆರಲ್ಚೆ, ಅವರ ಕಡೆ ಸೈನ್ಯವೆಲ್ಲ ಈ ರೀತಿಯಾಗಿ ಧ್ವಂಸ ಮಾಡ್ತಾ ಇದ್ದಾನಲ್ಲ, ಇದೇನು ಆಶ್ಚರ್ಯ ಅಂತ ಅಂದ್ಕೊಳ್ತಾ ಇದ್ದಾರೆ. ಯಾರು ಅಂದ್ಕೊಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಪೌರಕಾಂತುಲು, ಈ ಮಥುರಾಪುರದ ಸ್ತ್ರೀಯರೆಲ್ಲರೂ ಕೂಡ ಸೌದಾಗ್ರಂಬುಲ ಮಹಡಿಗಳ ಮೇಲೆ ಏರಿ ಅಲ್ಲಿಂದ ನೋಡ್ತಾ ಇದ್ದಾರೆ. ಏನಿದು ರಣರಂಗದಲ್ಲಿ ಈ ರೀತಿ ನಡೀತಾ ಇದೆಯಲ್ಲ, ಇಷ್ಟು ವೀರರು
ಮಹಾಮಹಿಮರು ಆದಂತಹ ಕೃಷ್ಣ ಬಲರಾಮರೆಡೆಯ ಸೈನ್ಯವನ್ನ ಈ ಮಗಧ ರಾಜ ಈ ರೀತಿಯಾಗಿ ಧ್ವಂಸ ಮಾಡ್ತಾ ಇದ್ದಾನಲ್ಲ ಅಂತ ಅವ್ರಿಗೆ ತುಂಬಾ ಪರಿತಾಪವನ್ನು ಹೊಂದಿದ್ದಾರೆ. ಮಹಾ ಸಂತಪ್ತಲೈರೆಂತೆಯುನ್, ಅವರಿಗೆಲ್ಲರಿಗೂ ಕೂಡ ಅತ್ಯಂತ ಸಂತಾಪವಾಗ್ತಾ ಇದೆ. ಪರಿತಪ್ತರಾದಂತಹ ಪೌರಕಾಂತೆಯರು ಮೇಲಿನಿಂದ ನೋಡಿ ಮಾತಾಡ್ಕೊಳ್ತಾ ಇದ್ದಾರೆ. ಇಟ್ಲು ತನ ಮೊನಲು ವಿರಿಗಿ ಪಾರಿನಂಗನುಂಗುನಿ ಸಮರ ಸಂಭ್ರಂಭಂಬುನ ಹರಿ ವಿಶ್ವಂಭರಾಭರಣ వేదండ తుండాభంబులగు బాహుదండంబులు వేంచి విజృంభించి బ్రహ్మాండ కుహర కుంభ పరిస్ఫోటనంబగు పాంచజన్య నినదంబు నిబిడ నిర్ఘాత శబ్దంబుగా ఉదంచిత పించధామంబు సంక్రందన చాపంబుగా ప్రశస్త హస్తలాగమంబున శరాకర్షణ సంధాన మోక్షణంబులేర్పడక నిర్వక్ర చక్రాకారంబుతోడ మార్తాండ మండల ప్రభా ప్రచండంబగు శానున కోదండంబు క్రొమ్మెరుంగులుగా దిగ్గజేంద్ర కర్ణ భీషణంబులగు గుణఘోషణంబులు ఘుమఘుమారావ దుస్సహంబులైన గర్జనంబులుగా రతతురంగ అనురింఖా సముద్ధూత పరాగ పటల పరంపరా సంపాదిత పుంజీభూతంబగు పెంజీకటీరులుగా అసమ సమర సన్నాహ చాతురీ విశేషంబులుగున్ జొక్కి నిక్కి కరంబులెత్తి నర్తనంబులు ప్రవర్తించు నారద హస్త విన్యాసంబులు లీలా తాండవ మండిత మహోత్కంఠంబులగు నీలకంఠంబులుగా సుందర స్యందన నేమి నిర్ఘోష భీతులై కుంభి కుంభములపై వ్రాలు వీరులు మత్త మయూర కేకారవ చకితులై యువతీ కుచ కుంభముల మీద వ్రాలెడు కాముకులుగా నానా నరేంద్ర రక్త పిపాసా పరవశంబులై వాచరచుచున్న భూత వ్రాతంబులు వర్షవర్షేతి నిస్వనంబుల సంగు చాతకంబులుగా అభంగ సంగర ప్రేరకుండగు హలాయుధుండు వృష్టికారణంబగు మంద సమీరణంబుగా అనల్ప కల్పాంతకాల నీలావలాహకంబు భాతింబరుగు మేని ఛాయతోడం దోయజనాబుండరాతి చతురంగ దేహక్షేత్రంబులం బుంఖాను పుంకంబులుగా అసంఖ్యాత బహువిధ దివ్య బాణవర్షంబు గురియు నెడ శస్త్రాస్త్ర పరంపరా సంఘట్టన జనితంబులగు మిడుగురులు వర్షాకాల విహిత విద్యోతమాన ఖద్యోతంబులుగా విశిక వికీర్ణ వీర కోటీర ఘటిత పద్మరాగ శకలంబులింద్రగోపంబులును మహిత మార్గణ విదళిత మత్త మాతంగ కుంభమౌక్తికంబులు వడగండ్లుగా చటులార్ధచంద్ర శరచ్ఛిన్న చరణంబులై కృష్ణ కృష్ణ నిలునిలుమని పలుకుచుంగూలెడు మేనులు కృషీవలకర పరశుధారా విదళిత మూల విశాల సాలంబులుగా భాసుర భల్ల భగ్నంబులైన వదన గహ్వరంబుల వలనడుల్లెడు దంతపుంజంబులు మాలతీ కుసుమ మంజరులుగా నవ్య నారాచ భిన్న దేహంబులై దిగ్గన గ్రొగ్గండ్ల వలన వెడలు రక్తస్యంద సందోహంబులతో సంచరింపక ప్రాణంబులు విడుచు శుండాలంబులు సెలయేరులతో తోడి కొండలుగా కఠోర కాండ ఖండితంబులైన భుజా దండములు తోడగలసి పడిన వజ్రమయ కంటికాభరణంబులు భోగి భోగ సమేత కేతకీ కుసుమంబులగన్ ప్రళయార్ణవ కల్లోల శబ్ద సన్నిభంబులైన భేరి రవంబులు భీకర భేకీ నికరారవంబులుగా దారుణేషు విలూన వాహ వారణ మనుజ మస్తిష్కంబు రొంపిగా సొంపు మెరయ నాభీల కీలాల ప్రవాహంబులు ప్రవహించే నందు భుజములు భుజంగంబులుగా గపాలంబులు కమఠంబులుగా శిరోజంబులు శైవాలంబుల గంగరంబులు మీనంబులుగా హయంబులు నక్రంబులుగా గజంబులు దీవులుగా ధవళ ఛత్రంబులు నురువులుగా జామరంబులు కలహంసంబులుగా భూషణ రత్న రేణు రాసులు పులినంబులుగా నొప్పనప్పుడు ಇಟ್ಲು ತನ್ನ ಮೊನಲು ವಿರಿಗಿ ಪಾರಿನಂಗನುಗೊನಿ. ಈ ರೀತಿಯಾಗಿ ತನ್ನ ಮೊನಲು ಅಂದ್ರೆ ತನ್ನ ಕಡೆಯ ಸೈನ್ಯದ ಜನರು, ಕುದುರೆಗಳು, ಆನೆಗಳು, ರಥಗಳು ಎಲ್ಲವೂ ಭಗ್ನವಾಗಿ ಹೋಗ್ಬಿಟ್ಟಿದೆ. ಅದನ್ನ ಕಂಡಂತಹ ಆ ಭಗವಂತ ಸಮರ ಸಂಭ್ರಂಭಂಬುನ ಹರಿ ವಿಶ್ವಂಭರಾಭರಣ వేదండ తుండాభంబులగు బాహుదండంబులు వేంచి ವಿಜೃಂಭಿಂಚಿ ಆ ಭಗವಂತ ಇಷ್ಟೊತ್ತು ನೋಡ್ತಾನೆ ಅಭ್ಯುತ್ಥಾನಂ ಅಧರ್ಮಸ್ಯ,
ಅದ್ವರ್ ತನಕ ನೋಡ್ತಾನೆ ಚೆನ್ನಾಗಿ ಮೆರೆಯೋಷ್ಟು ಮೆರಲಿ, ಪಾಪದ ಗಡಿಗೆ ಪೂರ್ತಿ ತುಂಬಲಿ, ನಂತರ ಒಟ್ಟಿಗೆ ಹೊಡೆದಾಕೋಣ ಅಂತ ಅವನ ಯೋಚನೆ, ಅವನ ಒಂದು ವ್ಯೂಹ, ಕೃಷ್ಣನ ವ್ಯೂಹ ಆ ರೀತಿ ಇರುತ್ತೆ. ಆ ತನ್ನ ಯಾವಾಗಾದ್ರೆ ಜರಾಸಂಧನ ಸೇನೆಯಿಂದ ತನ್ನ ಸೇನೆಗೆ ಅತ್ಯಂತವಾದಂತಹ ಒಂದು ತೊಂದರೆ ಉಂಟಾಗ್ತಾ ಇರತಕ್ಕಂಥದ್ದನ್ನ ಕಂಡಂತಹ ಕೃಷ್ಣ ಸಮರ ಸಂಭ್ರಂಭಂಭುನ ಹರಿ, ಆ ಹರಿ ಆಗ ಒಟ್ಟಿಗೆ ಒಮ್ಮೆಲೆ ಸಮರ ಸನ್ನಾಹನಾಗಿ ಆ ಸಮರೋತ್ಸಾಹದಿಂದ ಎದ್ದ. ಅವನ ತೋಳುಗಳು ಹೇಗಿತ್ತಪ್ಪ ಅಂತಂದ್ರೆ ವಿಶ್ವಂಭರಾಭರಣ ವೇದಂಡ ತುಂಡಾಭಂಬಲುಗು ಬಾಹುದಂಡಂಬಲು ವೇಂಚಿ ವಿಜೃಂಭಿಂಚಿ. ವಿಶ್ವಂಭರಾಭರಣ ವೇದಂಡ ಅಂದ್ರೆ ವಿಶ್ವಂಭರ ಅಂತಂದ್ರೆ ಭೂದೇವಿ ವಿಶ್ವಂಭರ, ಅವಳನ್ನ ಹೊತ್ತಿರ್ತಕ್ಕಂಥ ಭೂಭಾರವನ್ನ ಹೊತ್ತಂತಹ ಅಷ್ಟ ದಿಗ್ಗಜಗಳ ತುಂಡಗಳು ಅಂತಂದ್ರೆ ಅವುಗಳ ಸೊಂಡಿಲುಗಳು ಎಷ್ಟು ಭಾರಸಹಿಷ್ಣುಗಳಾಗಿರ್ಬೇಕು, ಎಷ್ಟು ಬಲಶಾಲಿಯಾಗಿರ್ಬೇಕು, ಎಷ್ಟು ಬಲಿಷ್ಠವಾಗಿರ್ಬೇಕು. ಆ ರೀತಿಯಾದಂಥ ದಿಗ್ಗಜಗಳ ಸೊಂಡಿಲುಗಳಂತೆ ಪುಷ್ಟದಷ್ಟ ಪುಷ್ಟವಾಗಿ ಗಟ್ಟಿಯಾಗಿರತಕ್ಕಂಥ ತನ್ನ ಬಾಹುದಂಡಗಳನ್ನ ಹುರಿಗೊಳಿಸಿಕೊಂಡು ಅವನು ವಿಜೃಂಭಿಸಿದ ಶ್ರೀಕೃಷ್ಣ. ಬ್ರಹ್ಮಾಂಡ ಕುಹರ ಕುಂಭ ಪರಿಸ್ಫೋಟನಂಬಗು ಪಾಂಚಜನ್ಯಂ ನಿನದಂಬು ನಿಬಿಡ ನಿರ್ಘಾತ ಶಬ್ದಂಬುಗ. ಬ್ರಹ್ಮಾಂಡ ಕುಹರವನ್ನೆಲ್ಲ ಪರಿಸ್ಫೋಟ ಮಾಡಿಬಿಡುತ್ತೇನೋ ತನ್ನ ಒಂದು ಆ ಶಬ್ದದ ಒಂದು ಶಕ್ತಿಯಿಂದ ಅನ್ನೋ ರೀತಿಯಲ್ಲಿ ಪಾಂಚಜನ್ಯವನ್ನ ಪೂರೈಸಿದ, ಪಾಂಚಜನ್ಯವನ್ನ ಮೊಳಗಿಸಿದ. ಅದನ್ನ ಉದಂಚಿತ ಪಿಂಚಧಾಮಂಬು ಸಂಕ್ರಂದನ ಚಾಪಂಬುಗ. ಆ ಪಾಂಚಜನ್ಯದ ಶಬ್ದ ಒಳ್ಳೆ ಮೇಘಗಳು ಒಂದಕ್ಕೊಂದು ಢೀ ಹೊಡೆದು ಗುಡುಗು ಸಿಡಿಲನ್ನ ಮೊಳಗಿಸುತ್ತಲ್ಲ, ಅಷ್ಟು ಕಠೋರವಾಗಿತ್ತು. ಮತ್ತೆ ಉದಂಚಿತ ಪಿಂಚಧಾಮಂಬು ಸಂಕ್ರಂದನ ಚಾಪಂಬುಗ, ಅವನ ಶಿಖೆಯಲ್ಲಿ ಅಲಂಕಾರವಾಗಿ ಧರಿಸಿರತಕ್ಕಂತಹ ಆ ನವಿಲುಗರಿಗಳ ಒಂದು ಗುಚ್ಛ ಇಂದ್ರಚಾಪದಂತೆ ಮೆರೆಯುತ್ತಾ ಇತ್ತು. ಪ್ರಶಸ್ತ ಹಸ್ತಲಾಗವಂಬುನ ಶರಾಕರ್ಷಣ ಸಂಧಾನ ಮೋಕ್ಷಣಂಬುಲಿ ಏರ್ಪಡಕ ನಿರ್ವಕ್ರ ಚಕ್ರಾಕಾರಂಬು ತೋಡ ಮಾರ್ತಾಂಡ ಮಂಡಲ ಪ್ರಭಾ ಪ್ರಚಂಡಂಬಗು ಶಾಗ್ನ ಕೋದಂಡಂಬು ಕ್ರೊಮ್ಮರುಂಗಲುಗ. ಅವನ ಹಸ್ತ ಲಾಘವ ಅಂದ್ರೆ ಆ ಒಂದು ಸ್ಪೀಡು ಹೇಗಿತ್ತಪ್ಪ ಅಂತಂದ್ರೆ ಅವನು ಬತ್ತಳಿಕೆಯಿಂದ ಶರವನ್ನ ಸೆಳೆದು ತನ್ನ ಶಾಗ್ನ ಕೋದಂಡವನ್ನ ಬಗ್ಗಿಸಿ ಏರಿಸಿ ಬಿಡುವುದು ಮಿಂಚಿನೋಪಾದಿಯಲ್ಲಿ ಜರುಗ್ತಾ ಇದೆ. ಒಂದು ಬತ್ತಳಿಕೆಯಿಂದ ಒಂದು ಬಾಣ ಸೆಳಿತಾನೆ, ಅದನ್ನು ಧನುಸ್ಸಿಗೆ ಏರಿಸ್ತಾನೆ ಬಿಡ್ತಾನೆ. ಅದು ಧನುಸ್ಸು ಬಗ್ಗಿ 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 ಚಕ್ರಾಕಾರವಾಗಿದೆಯಂತೆ. ನಿರ್ವಕ್ರ ಚಕ್ರಾಕಾರಂಬುತೋಡ ಮಾರ್ತಾಂಡ ಮಂಡಲ ಪ್ರಭಾ ಪ್ರಚಂಡಂಬಹು ಅಂದ್ರೆ ಸುದರ್ಶನ ಚಕ್ರದಂತೆ ಬಗ್ಗಿಬಿಟ್ಟಿದೆ ಅದು ಶಾರ್ನ ಕೋದಂಡ. ಅವನು ಬಗ್ಸಿ ಬಗ್ಸಿ ಏರಿಸ್ತಾ ಇರೋದು ಕಾಣಿಸ್ತಾನೆ ಇಲ್ಲ. ಅಷ್ಟು ಲಾಘವದಿಂದ ಅತ್ಯಂತ ವೇಗವಾಗಿ ಶರಗಳನ್ನು ಹೂಡುತ್ತಾ ಇದ್ದಾನೆ. ಅದರ ಒಂದು ಪ್ರಭೆ ಹೇಗಿದೆ, ಮಾರ್ತಾಂಡ ಮಂಡಲದ ಪ್ರಭೆಯಿಂದ ಕೂಡಿದೆ. ಕ್ರೊಮ್ಮರಂಗಲುಗ, ಅದು ಅತ್ಯಂತ ದೀಪ್ತಿಯುತವಾಗಿದೆ. ದಿಗ್ಗಜೇಂದ್ರ ಕರ್ಣ ಭೀಷಣಂಬುಲಗು ಗುಣ ಘೋಷಣಂಬುಲು, ದಿಗ್ಗಜಗಳ ಕರ್ಣಗಳನ್ನು ಕೂಡ ಭೀಷಣವಾಗಿರ್ಬೇಕು, ಅದಕ್ಕೆ ಕೇಳಕ್ಕಾಗ್ತಾ ಇಲ್ಲ. ಆನೆಗಳು ಶಬ್ದ ಹೆಚ್ಚಾಗಿಬಿಟ್ರೆ ಹೆದರ್ಕೊಳತ್ವೆ, ಅಷ್ಟು ಭೀಷಣಯುತವಾಗಿದೆ ಅದು. ಗುಣಘೋಷಣಂಬುಲು, ಗುಣ ಅಂತಂದ್ರೆ ಆ ಬಿಲ್ಲಿಗೆ ಹೆದೆಯ ಒಂದು ದಾರ ಇರುತ್ತಲ್ಲ, ಅದಕ್ಕೆ ಗುಣ ಅಂತಾರೆ. ಅದು ಠಂಗ್ ಠಂಗ್ ಅಂತ ಠೇಂಕಾರ ಮಾಡ್ತಾ ಇದ್ರೆ ಆ ದಿಗ್ಗಜಗಳ ಕರ್ಣಗಳು ಸಿಡಿದು ಹೋಗ್ತಾ ಇದೆ ಅವಕ್ಕೆ. ಅಷ್ಟು ಒಂದು ಪ್ರಚಂಡವಾದಂಥ ಶಬ್ದ ಹೊಮ್ತಾ ಇದೆ ಅವನ ಶಾರ್ನ ಕೋದಂಡದಿಂದ. ಇಲ್ಲಿ ವರ್ಣಿಸ್ತಾ ಇರ್ತಕ್ಕಂಥದ್ದು ಕಾರ್ಮೋಡಗಳು ಕವಿದಂತಹ ಒಂದು ಮಳೆಗಾಲದ ಭೀಕರವಾದಂತಹ ಒಂದು ರಾತ್ರಿ ಏನೋ ಅನ್ನೋ ರೀತಿಯಲ್ಲಿ ವರ್ಣಿಸ್ತಾ ಇದ್ದಾರೆ. ಶಾರ್ನ ಕೋದಂಡಂಬು ಕ್ರೊಮ್ಮೆರುಂಗುಲುಗ. ಕ್ರೊಮ್ಮೆರುಂಗು ಅಂತಂದ್ರೆ ಹೊಸದಾಗಿ ಮಿಂಚುತ್ತಾ ಇರತಕ್ಕಂತಹ ಮಿಂಚು ಸಿಡಿಲುಗಳ ರೀತಿಯಲ್ಲಿ ಆ ಶಾರ್ನ ಕೋದಂಡದ ಒಂದು ಪ್ರಭೆ, ಮಾರ್ತಾಂಡ ಮಂಡಲ ಪ್ರಭೆ ಅಂದ್ರೆ ಸೂರ್ಯಮಂಡಲದ ಪ್ರಭೆ ರೀತಿಯಲ್ಲಿ ಹೊಸ ಮಿಂಚು ಸಿಡಿಲೇನೋ ಅನ್ನೋ ರೀತಿ ಕಾಣಿಸ್ತಾ ಇದೆ. ದಿಗ್ಗಜೇಂದ್ರ ಕರ್ಣ ಭೀಷಣಂಬುಗಲಗು ಗುಣ ಘೋಷಣಂಬುಲು ಘುಮಘುಮಾರಾವ ದುಸ್ಸಹಂಬುಲೈನ ಗರ್ಜನಂಬುಲುಗ. ಸಿಡಿಲುಗಳು ಒಂದು ಗರ್ಜನೆ, ಮೇಘಗಳ ಗರ್ಜನೆಯಂತೆ
ಈ ಗುಣಘೋಷಣ ಅಂದರೆ ಅದರ ಹೆದೆಯ ಠೇಂಕಾರ ರೀತಿಯಾಗಿ ಕೇಳಿಸ್ತಾ ಇದೆ. ರಥ ತುರಂಗ ಅನುರಿಂಖಾ ಸಮುದ್ಧೂತ ಪರಾಗ ಪಟಲ ಪರಂಪರಾ ಸಂಪಾದಿತ ಪುಂಜೀಭೂತಂಬಗು ಪೆಂಜೀಕಟೆ ಇರುಳುಗ. ಆ ರಥ ತುರಗಗಳು ಆನೆಗಳು ಎಲ್ಲ ಇವರ ಕಡೆ ಸೈನ್ಯ, ಮಾಧವನ ಕಡೆ ಸೈನ್ಯ ಒಳ್ಳೆ ವೇಗದಿಂದ ಮುನ್ನುಗ್ಗಿ ಶತ್ರುಗಳ ಮೇಲೆ ಬೀಳ್ತಾ ಇದ್ರೆ ಅದರ ಕುರಪುಟದಿಂದ ಎದ್ದಂತಹ ಸಮುದ್ಧೂತ ಪರಾಗ ಪಟಲ ಪರಂಪರ ಅಂತಂದ್ರೆ ಆವಾಗ ಎದ್ದಂತಹ ಧೂಳಿನ ಒಂದು ಪುಂಜೀಭೂತಂಬಗು ಪೆಂಜೀಕಟಿ, ಆ ಧೂಳು ಮೇಲಕ್ಕೆದ್ದು ಗಗನವೆಲ್ಲ ವ್ಯಾಪಿಸ್ತಾ ಇದ್ರೆ ಕಡುಗತ್ತಲಾಗಿ ಕಾಣಿಸ್ತಾ ಇದೆ. ಇರುಳುಗ ಅದು ರಾತ್ರಿ ಏನೋ ಅನ್ನೋ ಭಾವನೆಯನ್ನ ತಂದೊಡ್ಡುತ್ತಾ ಇದೆ. ಅಸಮ ಸಮರ ಸನ್ನಾಹ ಚಾತುರೀ ವಿಶೇಷಂಬುಲ ಕುಂಜೊಕ್ಕಿ ನಿಕ್ಕಿ ಕರಂಬುಲೆತ್ತಿ ನರ್ತನಂಬುಲ ಪ್ರವರ್ತಿಂಚು ನಾರದ ಹಸ್ತವಿನ್ಯಾಸಂಬುಲು ಲೀಲಾ ತಾಂಡವ ಮಂಡಿತ ಮಹೋತ್ಕಂಠಂಬುಲಗು ನೀಲಕಂಠಂಬುಲುಗ. ಈ ಒಂದು ಸಮರ ಸನ್ನಾಹ ಚಾತುರ್ಯ ಆ ವಿಶೇಷಗಳನ್ನ ಕಂಡಂತಹ ನಾರದ ಮಹರ್ಷಿ ಅವನು ಸದಾಕಾಲ ಭಗವಂತನ ಲೀಲಾ ವಿನೋದಗಳನ್ನ ಕಂಡು ಆನಂದಿಸ್ತಾ ಇರ್ತಾರೆ. ಅವರು ನಾರದ ಮಹರ್ಷಿಗಳು ಅವರು ಇದನ್ನೆಲ್ಲ ಈ ಸಮರ ಸನ್ನಾಹದ ಚಾತುರ್ಯವನ್ನ ಕಂಡು ಕೈಗಳನ್ನ ಎತ್ತಿ ನರ್ತನವ ಸಲ್ಲಿಸ್ತಾ ಇದ್ದಾರೆ ಆಕಾಶದಲ್ಲಿ. ಆ ನಾರದರ ಹಸ್ತವಿನ್ಯಾಸ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂದ್ರೆ ಇಲ್ಲಿ ಗುಡುಗು ಶಬ್ದ, ಮಿಂಚು, ಸಿಡಿಲು ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅದರಿಂದ ಲೀಲಾ ತಾಂಡವ ಮಂಡಿತ ಮಹೋತ್ಕಂಠಂಬುಗಲು ನೀಲಕಂಠಂಬುಲುಗ. ನೀಲಕಂಠ ಅಂತಂದ್ರೆ ಶಿವನೂ ಆಗ್ತಾನೆ, ತಾಂಡವ ಮಾಡ್ತಕ್ಕಂಥ ಶಿವನೂ ಆಗ್ತಾನೆ. ಅದೇ ರೀತಿ ನವಿಲಿಗೂ ಕೂಡ ನೀಲಕಂಠ ಅಂತ ಕರೀತಾರೆ. ಮಹೋತ್ಕಂಠಿತವಾದಂಥ ನೀಲಕಂಠ ಮೋಡಗಳ ಧ್ವನಿಯಿಂದ ಆಕರ್ಷಿತವಾಗಿ ನರ್ತನ ಮಾಡುತ್ತಲ್ಲ, ಆ ರೀತಿಯಾಗಿ ನಾರದರು ನರ್ತನ ಮಾಡ್ತಾ ಇದ್ದಾರೆ. ಸುಂದರ ಸ್ಯಂದನ ನೇಮಿ ನಿರ್ಘೋಷ ಭೀತುಲೈ ಕುಂಬಿ ಕುಂಭಮುಲಪೈ ವ್ರಾಲು ವೀರುಳು ಮತ್ತ ಮಯೂರ ಕೇಕಾರವ ಚಕಿತುಲೈ ಯುವತೀ ಕುಚ ಕುಂಭಂಬುಲ ಮೇದ ವ್ರಾಲೆಡು ಕಾಮುಕುಲುಗ. ನವಿಲಿನ ಕೇಕಾರವನ್ನ ಕೇಳಿದಂತಹ ಪ್ರಣಯಿಗಳು ತಮ್ಮ ಯುವತಿಯರು ಅಂತಂದ್ರೆ ತಾವು ಪ್ರೀತಿಸ್ತಕ್ಕಂತಹ ಯುವತಿಯರನ್ನ ಆಲಿಂಗಿಸಿಕೊಳ್ಳುವ ರೀತಿ, ಅವರ ವಕ್ಷಸ್ಥಳಗಳ ಮೇಲೆ ವಾಲತಕ್ಕಂತಹ ಕಾಮುಕರ ರೀತಿ ಏನಾಗ್ತಾ ಇದೆ ಈ ಯುದ್ಧ ಭೂಮಿಯಲ್ಲಿ. ಸುಂದರ ಸ್ಯಂದನ ನೇಮಿ ನಿರ್ಘೋಷ ಭೀತುಲೈ ಕುಂಬಿ ಕುಂಭಂಬುಲ ಪೈವ್ರಾಲು ವೀರುಳು. ಆ ಸ್ಯಂದನಗಳು ಅಂತ ರಥಗಳು ವೇಗವಾಗಿ ನಡೀತಾ ಇದೆ. ಆ ರಥಗಳ ಒಂದು ಕರ್ಕಶವಾದ ಶಬ್ದ, ರಥಚಕ್ರಗಳಿಂದ ಹೊರಡ್ತಾ ಇರ್ತಕ್ಕಂಥ ಕರ್ಕಶವಾದ ಶಬ್ದಗಳಿಂದ ಹೆದರಿದಂಥ ಶತ್ರುವೀರರು ಅಲ್ಲೇ ಇರ್ತಕ್ಕಂಥ ಆನೆಯ ಕುಂಭಸ್ಥಳಗಳ ಮೇಲೆ ವಾಲ್ ಬಿಡ್ತಾ ಇದ್ದಾರೆ. ಇವರು ಭೀತಿಯಿಂದ ವಾಲ್ತಾ ಇದ್ದಾರೆ. ಆದರೆ ಇಲ್ಲಿ ಹೋಲಿಸಿರ್ತಕ್ಕಂಥದ್ದು ನವಿಲಿನ ಕೇಕಾರವ ಕೇಳಿ ಪ್ರಣಯಿಗಳು ಆನಂದದಿಂದ ಇರುವ ರೀತಿಯಲ್ಲಿ ಇವರು ಕುಂಭಗಳ ಮೇಲೆ ವಾಲ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ನಾನಾ ನರೇಂದ್ರ ರಕ್ತ ಪಿಪಾಸಾ ಪರವಶಂಬುಲೈ ವಾಚರಚುನ್ನ ಭೂತ ವ್ರಾತಂಬುಲು ವರ್ಷ ವರ್ಷೇತಿ ನಿಸ್ವನಂಬುಲ ಸಂಗು ಚಾತಕಂಬುಲುಗ. ಅಲ್ಲಿ ಯುದ್ಧ ನಡೆಯುತ್ತೆ ಅಂತ ಗೊತ್ತಾಗ್ತಾ ಇದೆ. ಸಂತೆ ಸೇರಕ್ ಮುಂಚೆ ಕಳ್ಳರು ಸೇರಿದ್ರು ಅನ್ನೋ ರೀತಿಯಲ್ಲಿ ನಾನಾ ನರೇಂದ್ರರು ರಕ್ತ ಪಿಪಾಸ ಪರವಶರಾಗಿ ಅಲ್ಲಿ ಹೋರಾಡ್ಲಿಕ್ಕೆ ಬಂದಿದ್ದಾರೆ, ಹೋರಾಡ್ತಾ ಇದ್ದಾರೆ. ಅದಕ್ಕೆ ಹೇಗಿದ್ರೂ ಅಲ್ಲಿ ನಡೆಯುತ್ತೆ ಈಗ ರಕ್ತಪಾತ ಅಂತ. ಆ ರಕ್ತವನ್ನ ತಾವು ಪಾನ ಮಾಡ್ಲಿಕ್ಕಾಗಿ ಭೂತ ವ್ರಾತಂಬುಲು, ಭೂತಗಳು, ಪಿಶಾಚಿಗಳು, ಭೇತಾಳಗಳು ಎಲ್ಲ ಬಂದುಬಿಟ್ಟಿವೆ. ಅವು ಆಗ್ಲೇ ಕಿರ್ಚುತ್ತಾ ಇದೆಯಂತೆ ವರ್ಷ ವರ್ಷ ಅಂತ. ಆ ರೀತಿಯಾಗಿ ಯಾವುದು ಮೋಡಗಳು ಸೇರಿದಾಗ, ಮೋಡಗಳು ದಟ್ಟೈಸಿದಾಗ ಮುಗಿಲಿನಲ್ಲಿ ಚಾತಕ ಪಕ್ಷಿಗಳು ಕಾಯ್ತಾ ಇರುತ್ತೆ. ಆ ಮೋಡಗಳಿಂದ ಒಂದು ಹನಿ ನೀರು ಬರುತ್ತಾ ಅದನ್ನ ಕುಡಿಯೋಣ ಅಂತ. ಆ ಚಾತಕಗಳು ಕುಡಿತಕ್ಕಂಥದ್ದು ಮೋಡಗಳಿಂದ ಬರತಕ್ಕಂತಹ ಮಳೆ ನೀರನ್ನ ಮಾತ್ರ, ಮೊದಲ ಮಳೆ ಹನಿಯನ್ನ. ಇಲ್ಲಿ ಈ ಭೂತ ಪ್ರೇತ ಪಿಶಾಚಿಗಳು ಆ ರಕ್ತ ಪಿಪಾಸೆಯಿಂದ ಹರ್ಚ್ಕೋತಾ ಇದೆ, ವಾಚರ ಚುಚುನ್ನ ಹರ್ಚ್ಕೋತಾ ಇವೆ ವರ್ಷ ವರ್ಷ ಅಂತ. ಅಭಂಗ ಸಂಗರ ಪ್ರೇರಕುಂಡಗು ಹಲಾಯುಧುಂಡು ವೃಷ್ಟಿ ಕಾರಣಂಬಗು ಮಂದ ಸಮೀರಣಂಬುಗ. ಆ ವೃಷ್ಟಿಗೆ ಮೋಡಗಳು ದಟ್ಟೈಸಿ ಒಂದು ಕಡೆ ಸೇರಕ್ಕೂ ಕೂಡ ಗಾಳಿ ಹೇಳ್ಬೇಕು.
ಅದ ನಂತರ ಅದರೊಳಗಿಂದ ಮಳೆ ವರ್ಷ ಆಗಬೇಕು ಅಂತಂತಂದ್ರೂ ಕೂಡ ಆಗ ಕೂಡ ಅದಕ್ಕೆ ಬೇಕಾದಂಥ ಒಂದು ಗಾಳಿ ಬರಬೇಕು. ಆ ರೀತಿಯಾಗಿ ಇಲ್ಲಿ ಈ ಯುದ್ಧ ಜರುಗಲಿಕ್ಕೆ ಕಾರಣ ಆಗಿರ್ತಕ್ಕಂತಹವನು ಹಲಾಯುಧ. ಆಗ ಆ ಸಂದರ್ಭದಲ್ಲಿ ಯುದ್ಧ ಸರಿಯಾಗಿ ನಡೀಲಿಕ್ಕೆ ಕಾರಣನಾಗ್ತಾ ಇರತಕ್ಕಂಥ ಹಲಾಯುಧ ವೃಷ್ಟಿಕಾರಣಂಬಗು ಮಂದ ಸಮೀರಣಂಬುಗ. ಆ ವೃಷ್ಟಿಗೆ ಬಲವಾದ ಕಾರಣವಾಗತಕ್ಕಂತಹ ಗಾಳಿ. ಪಶ್ಚಾತ್ವಾಯು ಪೂರ್ವವಾಯು ಅಂತ ಹೇಳ್ತಾರೆ. ಪೂರ್ವ ಮೇಘವಾಯು ಅಂದ್ರೆ ಮೇಘಗಳನ್ನೆಲ್ಲ ಒಂದು ಕಡೆ ಕೂಡ್ಸ್ತಕ್ಕಂಥ ಒಂದು ವಾಯು. ಅದು ಎಲ್ಲ ಒಟ್ಟಿಗೆ ಒಂದು ಕಡೆ ಸೇರಿದಾಗ ಅಲ್ಲೇ ಸುರಿಸಕ್ಕೋ ಅಥವಾ ಸ್ವಲ್ಪ ಮುಂದೆ ಒಟ್ಟಿಗೆ ಹೊತ್ಕೊಂಡು ಹೋಗಿ ಅವುಗಳನ್ನೆಲ್ಲ ದಟ್ಟೈಸುವಂತೆ ಮಾಡಿ ಮಳೆ ಸುರಿಸ್ಲಿಕ್ಕೆ ಕಾರಣತಕ್ಕಂಥ ಪಶ್ಚಾದ್ವಾಯು ರೀತಿಯಲ್ಲಿ ಈ ಹಲಾಯುಧ ಕಾಣಿಸ್ತಾ ಇದ್ದಾನೆ. ಅಕಲ್ಪ ಕಲ್ಪಾಂತ ಕಾಲ ನೀಲ ಅವಲಾಹಕಂಬು ಭಾತಿಂಬರಗು ಮೇನಿ ಚಾಯತೋಡಂ ತೋಯಜನಾಬುಂಡು ಅರಾತಿ ಚತುರಂಗ ದೇಹ ಕ್ಷೇತ್ರಂಬುಲಂ ಬುಂಕಾನುಪುಂಕಂಬುಲುಗನ್ ಅಸಂಖ್ಯಾತ ಬಹುವಿಧ ದಿವ್ಯ ಬಾಣವರ್ಷಂಬು ಗುರಿಯು ನೆಡ. ಆಗ ಆ ಭಗವಂತನಾದಂತಹ ಶ್ರೀಹರಿ ಯಾವ ರೀತಿ ಕಾಣಿಸ್ತಾ ಇದ್ದಾನೆ? ನೀಲವಲಾಹಕ ಅಂತಂದ್ರೆ ನೀಲ ಮೇಘದಂತೆ ಕಾಣಿಸ್ತಾ ಇದ್ದಾನೆ. ನೀಲವಲಾಹಕಂಬು ಭಾತಿಂಬರಗು ಮೇನಿ ಛಾಯತೋಡಂ. ಇವನು ನೀಲಮೇಘ ಶ್ಯಾಮ ವರ್ಣ, ಇವನು ನಿಂತಿದ್ದಾನೆ. ತೋಯಜನಾಭ ಅರಾತಿ ಚತುರಂಗ ದೇಹ ಕ್ಷೇತ್ರಂಬುಲಂ. ಅರಾತಿ ಅಂದ್ರೆ ಶತ್ರುಗಳ ಚತುರಂಗ ಬಲ. ಆನೆ, ಕುದುರೆ, ರಥ, ಪದಾತಿ ಎಲ್ಲವೂ ಕೂಡ ಅವುಗಳ ಮೇಲೆ ಪುಂಖಾನುಪುಂಕಂಬುಲುಗ ಅಸಂಖ್ಯಾತ ಬಹುವಿಧ ದಿವ್ಯ ಬಾಣವರ್ಷಂಬು ಗುರಿಯು ನೆಡ. ಅಷ್ಟು ಪುಂಖಾನುಪುಂಖವಾಗಿ ಅಂದ್ರೆ ಒಂದ್ರ ಹಿಂದೆ ಪುಂಖ ಅನುಪುಂಖ, ಒಂದನ್ನು ಅನುಸರಿಸಿ ಮತ್ತೊಂದು, ಅದು ತಡವೇ ಇಲ್ಲ. ಕಣ್ಣು ಬಿಟ್ಟಷ್ಟು ಕೂಡ ಶಬ್ದ ಅಷ್ಟು ಕೂಡ ಕಾಲ ಪ್ರಮಾಣ ತಡವಾಗ್ತಿಲ್ಲ. ಒಂದರ ಹಿಂದೆ ಬಾಣಗಳ ವರ್ಷವನ್ನ ಸುರಿಸ್ತಾ ಇದ್ದಾನೆ. ಮಳೆ ಹೇಗೆ ಒಂದೇ ಸಮ ಮುಸಲಧಾರೆಯಂತೆ ಬೀಳುತ್ತೋ ಅದೇ ರೀತಿ ಈ ನೀಲಮೇಘ ಛಾಯೆಯಿಂದ ಕೂಡಿದಂತ ಶ್ರೀಕೃಷ್ಣ ಬಾಣಗಳ ಪರಂಪರೆಯನ್ನ ಸುರಿಸ್ತಾ ಇದ್ದಾನೆ. ದಿವ್ಯ ಬಾಣವರ್ಷಂಬು ಗುರಿಯು ನೆಡ ಶಸ್ತ್ರಾಸ್ತ್ರ ಪರಂಪರಾ ಸಂಘಟ್ಟನ ಜನಿತಂಬುಲಗು ಮಿಡುಗುರುಲು ವರ್ಷಾಕಾಲ ವಿಹಿತ ವಿದ್ಯೋತಮಾನ ಖದ್ಯೋತಂಬುಲುಗ. ಆ ದಿವ್ಯ ಬಾಣಗಳನ್ನ ವರ್ಷದೋಪಾದಿಯಲ್ಲಿ ಸುರಿಸ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಅಲ್ಲಿ ಶಸ್ತ್ರಗಳು ಒಂದಕ್ಕೊಂದು ಘಟ್ಟಿಸುತ್ತೆ. ಯುದ್ಧ ಮಾಡತಕ್ಕಂಥ ಸಂದರ್ಭದಲ್ಲಿ ಕತ್ತಿಗಳಿಂದ ಹೊಡೆದಾಡ್ತಾ ಇದ್ರೆ ಕತ್ತಿಗಳಿಗೆ, ರಥದ ಚಕ್ರಗಳಿಗೆ ಬಾಣಗಳು ತಗಲೋದು, ಈ ರೀತಿ ಒಂದಕ್ಕೊಂದು ಘಟ್ಟಿಸಿದಾಗ ಸಂಘಟ್ಟನ ಜನಿತಂಬುಲುಗು ಮಿಡುಗುರುಲು. ಆಗ ಒಂದು ಮಿಡುಗುರುಲು ಅಂತಂತಂದ್ರೆ ಒಂದು ಕಿಡಿಗಳು ಸಿಡಿಯುತ್ತಲ್ಲ, ಅವು ಹೇಗೆ ಕಾಣಿಸ್ತಾ ಇದೆ ಅಂದ್ರೆ ವರ್ಷಾಕಾಲದಲ್ಲಿ ಖದ್ಯೋತ ಅನ್ನತಕ್ಕಂಥ ಒಂದು ಹುಳುಗಳು, ಅಂದ್ರೆ ಮಿಂಚು ಹುಳುಗಳು ಬರುತ್ತೆ, ಮಿಣುಕು ಹುಳ, ಆ ರೀತಿಯಾಗಿ ಕಾಣಿಸ್ತಾ ಇದೆ. ಆ ಶಸ್ತ್ರಾಸ್ತ್ರಗಳು ಸಂಘಟನೆಯಿಂದ ಹುಟ್ಟಿದಂತಹ ಒಂದು ಕಿಡಿಗಳು, ಬೆಂಕಿಯ ಕಿಡಿಗಳು ಖದ್ಯೋತ ಹುಳುಗಳು ತರ ಕಾಣಿಸ್ತಾ ಇದೆ. ವಿಶಿಕ ವಿಕೀರ್ಣ ವೀರ ಕೋಟೀರ ಘಟಿತ ಪದ್ಮರಾಗ ಶಕಲಂಬುಲು ಇಂದ್ರಗೋಪಂಬುಲುನು. ಬಾಣಗಳ ತಗುಲಿ ವೀರರ ಕೋಟೀರ ಅಂದ್ರೆ ಕಿರೀಟಗಳು ಬಿದ್ದು ಹೋಗ್ತಾ ಇವೆ, ಉರುಳಿ ಹೋಗ್ತಾ ಇವೆ. ಆ ಉರುಳಿ ಹೋಗ್ತಾ ಇರತಕ್ಕಂತಹ ಕಿರೀಟಗಳಲ್ಲಿರ್ತಕ್ಕಂತಹ ಪದ್ಮರಾಗಗಳೆಲ್ಲನೂ ಕೂಡ ಚಲ್ಲಾಪಿಲ್ಲಿಯಾಗಿ ಅಲ್ಲೆಲ್ಲ ಸಿಡಿತಾ ಇದೆ. ಆ ಪದ್ಮರಾಗಗಳು ಅಂದ್ರೇನೆ ಕೆಂಪು ರತ್ನಗಳು. ಅವು ಇಂದ್ರಗೋಪ ಹುಳುಗಳ ತರ ಕಾಣಿಸ್ತಾ ಇದೆಯಂತೆ. ಇಂದ್ರಗೋಪ ಪರಿಕ್ಷಿಪ್ತ ಸ್ಮರತೋಣ ಭಜಂಗಿಕ ಅಂತ ನಾವು ಲಲಿತಾ ಸಹಸ್ರನಾಮದಲ್ಲಿ ನೋಡ್ತೀವಲ್ಲ, ಆರುದ್ರ ಅಂತ ಕರೀತಾರೆ ತೆಲುಗಿನಲ್ಲಿ ಇಂದ್ರಗೋಪ ಹುಳುಗಳಿಗೆ, ಕೆಂಪು ಹುಳುಗಳು. ಆ ರೀತಿಯಾಗಿ ಕಾಣಿಸ್ತಾ ಇದೆ ವೀರರ ಕಿರೀಟದಲ್ಲಿ ಇದ್ದಂತಹ ಪದ್ಮರಾಗಗಳು. ಮಹಿತ ಮಾರ್ಗಣ ವಿದಳಿತ ಮತ್ತ ಮಾತಂಗ ಕುಂಭ ಮೌಕ್ತಿಕಂಬುಲು ವಡಗಂಡ್ಲುಗನ್. ಮತ್ತ ಮಾತಂಗಗಳ ಕುಂಭಗಳಲ್ಲಿ ಮುತ್ತುಗಳು ಇರುತ್ತೆ ಅನ್ನತಕ್ಕಂಥದ್ದು ಅದು ಕವಿ ಸಮಯ. ಅದು ಎಲ್ಲ ಒಂದು ಕಾವ್ಯಗಳಲ್ಲೂ ಕೂಡ ಅಲ್ಲಲ್ಲಿ ಉಲ್ಲೇಖಗೊಂಡಿದೆ. ಮಹಿತ ಮಾರ್ಗಣ, ಮಹತ್ತಾದ ಬಾಣಗಳನ್ನ ಬಿಡ್ತಾ ಇದ್ದಿದ್ರಿಂದ ಮತ್ತ ಮಾತಂಗಗಳ ಕುಂಭಸ್ಥಳಗಳು ಹೊಡೆದೋಗ್ತಾ ಇದೆ. ಹೊಡೆದೋಗಿ ಅದರೊಳಗಿಂದ ಚಿಲ್ಲಾಪಿಲ್ಲಿಯಾಗಿ ಮುತ್ತುಗಳು ಚಿಮ್ಮುತ್ತಾ ಇವೆ. ಅದು ವಡಗಂಡ್ಲು ಅಂತಂದ್ರೆ ಹೇಲ್ ಸ್ಟೋನ್ಸ್ ಅಂತಂದ್ರೆ ಆಲಿಕಲ್ಲು ಅಂತೀವಲ್ಲ, ಆಲಿಕಲ್ಲುಗಳ ತರ ಅಷ್ಟಪ್ಪದ ಮುತ್ತುಗಳು
ಹೊರಗಡೆ ಬೀಳ್ತಾ ಇದೆ. ಚಟುಲ ಅರ್ಧಚಂದ್ರ ಚಿನ್ನ ಚರಣಂಬುಲೈ ಕೃಷ್ಣ ಕೃಷ್ಣ ನಿಲು ನಿಲುಮಣಿ ಪಲುಕು ಚುಂಗೂಲೆಡು ಮೇನುಲು. ಅರ್ಧಚಂದ್ರದ ಬಾಣಗಳಿರುತ್ತೆ. ಚಟುಲ ಅಂದರೆ ಶಾರ್ಪ್ ಆಗೂ ಇರುತ್ತೆ. ಬಾಣದ ತುದಿ ಅರ್ಧಚಂದ್ರಾಕಾರವಾದಂಥ ಒಂದು ಚೂಪಾದ ಒಂದು ಆಯುಧವನ್ನು ಒಳಗೊಂಡಿರುತ್ತೆ. ಅದರಿಂದ ಅಂತಹ ಬಾಣಗಳಿಂದ ಚಿನ್ನದಂತಹ ಕಾಲುಗಳು ಇರತಕ್ಕಂಥವ್ರು ಕೃಷ್ಣ ಕೃಷ್ಣ ಅಂತ ಹೇಳ್ಕೊಳ್ತಾ ಕೂಲೆಡು ಅಂದರೆ ಕುಸಿದು ಹೋಗ್ತಾ ಇರ್ತಾರೆ. ಕುಸಿದು ಹೋಗ್ತಾ ಇರ್ತಕ್ಕಂಥ ಅವರ ಶರೀರಗಳು ಹೇಗೆ ಕಾಣ್ತಾ ಇದೆಪ್ಪ ಅಂತಂದರೆ ಕೃಷೀವಲ ಕರ ಪರಶು ಧಾರಾ ವಿದಳಿತ ಮೂಲ ವಿಶಾಲ ಸಾಲಂಬುಲುಗ. ಕೃಷೀವಲರು ಅಂದರೆ ರೈತರು ತಮ್ಮ ಬಳಿ ಇರತಕ್ಕಂತಹ ಪರಶು ಅಂದರೆ ಕೊಡಲಿಗಳಿಂದ ಮರದ ದೊಡ್ಡ ದೊಡ್ಡ ಸಾಲ ವೃಕ್ಷಗಳ ಮರಗಳನ್ನು ಕಡಿದಾಗ ಬುಡ ಕಡಿದ ಮರ ಹೇಗೆ ನೆಲಕ್ಕೆ ಕುಸಿದು ಹೋಗುತ್ತೋ ಆ ರೀತಿಯಾಗಿ ಕಾಲುಗಳು ಕತ್ತರಿಸಲ್ಪಟ್ಟಂತಹ ಶತ್ರು ಯೋಧರು ಕುಸಿದು ಬೀಳ್ತಾ ಇದ್ದಾರೆ. ಭಾಸುರ ಭಲ್ಲಭಗ್ನಂಬುಲೈನ ವದನ ಗಹ್ವಂಬುರವಲನ ಉಲ್ಲೆಡು ಡುಲ್ಲೆಡು ದಂತಪುಂಜಂಬುಲು ಮಾಲತಿ ಕುಸುಮ ಮಂಜರುಲುಗ. ಕೆಲವರಿಗೆ ಭಾಸುರ ಭಲ್ಲೆಗಳು ತಿವಿತಾ ಇದ್ದಾರೆ. ಆ ಭಲ್ಲೆಗಳಿಂದ ತಿವಿಸ್ಕೊಂಡಂತಹ ಮುಖ ಇರ್ತಕ್ಕಂಥ ಅವರ ಬಾಯೊಳಗಿಂದ ಹಲ್ಲುಗಳು ಉದುರು ಹೋಗ್ತಾ ಇದೆ ಅಂತ. ಒಟ್ಟೊಟ್ಟಿಗೆ ಎಲ್ಲ ಹಲ್ಲು ಉದುರಿದ್ರೆ ಅದು ಮಾಲತಿ ಕುಸುಮ ಮಂಜರಿ ತರ ಕಾಣ್ತಾ ಇದೆಯಂತೆ. ಮಲ್ಲಿಗೆ ಗೊಂಚಲು ಹೂವೇನೋ ಅನ್ನೋದು ರೀತಿಯಲ್ಲಿ ಕಾಣ್ತಾ ಇದೆಯಂತೆ. ರಕ್ತದ ನಡುವೆ ಬಿಳುಪಾದ ಹಲ್ಲುಗಳು ಒಟ್ಟೊಟ್ಟಿಗೆ ಉದುರು ಹೋಗ್ತಾ ಇರೋದು ಆ ರೀತಿಯಾಗಿ ಕಾಣ್ತಾ ಇದೆ. ನವ್ಯ ನಾರಾಚ ಭಿನ್ನ ದೇಹಂಬುಲೈನ ದಿಗ್ಗನ ಗೊಗ್ಗಂಡ್ಲವಲನ వెడలు రక్త సెంద సందోహంబులతో సంచరింపక ప్రాణంబులు విడుచు శుండాలంబులు సెల ఏరులతోడి కొండలుగన్. ನವ್ಯ ನಾರಾಚ ಅಂದರೆ ಚೂಪಾಗಿರ್ತಕ್ಕಂತಹ ಬಾಣಗಳಿಂದ ಚಿನ್ನ ಭಿನ್ನವಾಗಿರ್ತಕ್ಕಂತಹ ದೊಡ್ಡ ದೊಡ್ಡ ದೇಹಗಳುಳ್ಳ ಆನೆಗಳು ಆ ಮೈಯಲ್ಲಿ ಆಗಿರತಕ್ಕಂತಹ ಆ ಒಂದು ಗಾಯಗಳಿಂದ ರಕ್ತ ಸಂದೋಹ ಅಂದರೆ ರಕ್ತ ಕಾಲುವೆಗಳಾಗಿ ಹರಿತಾ ಇದೆ. ಸಂಚರಿಸಕ್ಕೆ ಆಗ್ತಾ ಇಲ್ಲ ಆನೆಗಳಿಗೆ. ಪ್ರಾಣಂಬುಲು ಬಿಡುಚು ಶುಂಡಾಲಂಬುಲು ಹಾಗೆ ಕುಸಿದು ಪ್ರಾಣಗಳು ಬಿಡ್ತಾ ಇದೆ ಆನೆಗಳು. ಅವು ಹೇಗೆ ಕಾಣ್ತಾ ಇದೆಯಪ್ಪ ಅಂದರೆ ಸಲ ಏರುಲ ತೋಡಿಕೊಂಡಲುಗ. ದೊಡ್ಡ ದೊಡ್ಡ ಬೆಟ್ಟಗಳಂತೆ ಆನೆಗಳು, ಅವುಗಳಿಂದ ಹೊಮ್ಮುತ್ತಾ ಇರತಕ್ಕಂಥ ರಕ್ತ ಆ ಬೆಟ್ಟಗಳ ಮೇಲಿಂದ ಹರಿಯತಕ್ಕಂಥ ಝರಿಗಳ ರೀತಿಯಲ್ಲಿ ಕಾಣ್ತಾ ಇದೆ. ಕಠೋರ ಕಾಂಡ ಖಂಡಿತಂಬುಲೈನ ಭುಜಾದಂಡಂಬುಲು ತೋಡಂಗಲಸಿ ಪಡಿನ ವಜ್ರಮಯ ಕಂಟಿಕಾಭರಣಂಬುಲು ಭೋಗಿ ಭೋಗ ಸಮೇತ ಕೇತಕಿ ಕುಸುಮಂಬುಲುಗ. ಕಠೋರವಾದಂತಹ ಒಂದು ಕತ್ತಿಗಳಿಂದ ಖಂಡಿತವಾಗಿರತಕ್ಕಂತಹ ಭುಜಾದಂಡಗಳು ಅಂದರೆ ಭುಜಗಳು ತೋಳುಗಳನ್ನೇ ಕಡಿದು ಬಿಸಾಕ್ಬಿಟ್ಟಿದ್ದಾರೆ. ಅದರಲ್ಲಿ ವಜ್ರಮಯ ಕಂಟಿಕಾಭರಣ ಇದೆ, ಅಂದರೆ ಆ ಮುಂಡಕ್ಕೆ ತಗಲಿಕೊಂಡಿರೋ ಕಂಟಿಕಾಭರಣ ಹಾಗೇ ಇದೆ. ಆಗ ತೋಳುಗಳಿಲ್ಲದೆ ಇರೋದು ಭೋಗ ಅಂದರೆ ಹಾವಿನ ಹೆಡೆಗಳ ಥರ. ಈ ಅವ್ರು ಹಾಕ್ಕೊಂಡಿರೋ ಸರಗಳು ಕೇತಕಿ ಕುಸುಮ ಅಂದರೆ ಕೇದಿಗೆ ಗರಿ ಜೊತೆಯಲ್ಲಿರ್ತಕ್ಕಂಥ ಹಾವಿನ ಹೆಡೆಗಳ ರೀತಿ ಕಾಣಿಸ್ತಾ ಇದೆ. ಪ್ರಳಯಾರ್ಣವ ಕಲ್ಲೋಲ ಶಬ್ದ ಸನ್ನಿಭಂಬುಲೈನ ಭೇರೀರವಂಬುಲು ಭೀಕರ ಭೇಕಿವಿ ನಿಕರಾರವಂಬುಲುಗ. ಪ್ರಳಯಾರ್ಣವ ಪ್ರಳಯ ಕಾಲದ ಸಾಗರದ ಘೋಷ. ಪ್ರಳಯ ಕಾಲದಲ್ಲಿ ಅಲೆಗಳು ಆಕಾಶದೆತ್ತರಕ್ಕೆ ಎಗರಿ ಬೀಳ್ತಾ ಇರುತ್ತೆ. ಆ ರುದ್ರ ಭಯಂಕರವಾದ ಘೋಷದಂತೆ ಕೇಳಿಸ್ತಾ ಇದೆ. ಅಲ್ಲಿನ ಭೇರಿ ರವಗಳು, ಆ ರಣಭೇರಿಯ ರವಗಳು ಶಬ್ದಗಳು ಅದು ಹೇಗೆ ಕೇಳಿಸ್ತಾ ಇದೆ ಅಂದರೆ ಭೀಕರ ಭೇಕಿ ನಿಕರಾರವಂಬುಲುಗ. ಒಟ್ಟಿಗೆ ಕಪ್ಪೆಗಳು ಬೇಕಗಳು ಕಟ್ರು ಅಂತ ಜೋರಾಗಿ ಅರ್ಚ್ಕೊಳ್ತಾರಲ್ಲ ಆ ಥರ ಕೇಳಿಸ್ತಾ ಇದೆ ಅಂತ ಈ ಭೇರಿ ಥರ ಅದು ಭಯಂಕರವಾಗಿ ಕೇಳಿಸ್ತಾ ಇದೆ. ದಾರುಣೇಶು ವಿಲೂನ ವಾಹ ವಾರಣ ಮನುಜ ಮಸ್ತಿಷ್ಕಂಪು ರೊಂಪಿಗ. ದಾರುಣ ಈಶು ವಿಲೂನ. ಈಶು ಅಂದರೆ ಬಾಣಗಳು, ಚೂಪಾಗಿರ್ತಕ್ಕಂಥ ಬಾಣಗಳಿಂದ ಆ ಕೃಷ್ಣನ ಕಡೆಯ ಸೈನಿಕರು, ಕೃಷ್ಣ ಬಲರಾಮರು ಇವರೆಲ್ಲನೂ ವೀರತ್ವದಿಂದ ಹೋರಾಡಿ ಬಿಡ್ತಾ ಇರತಕ್ಕಂತಹ ಬಾಣಗಳಿಂದ ವಾಹ ಅಂತಂದ್ರೆ ಕುದುರೆಗಳು, ಆನೆಗಳು, ಮನುಜರು ಇವರ ಮಸ್ತಿಷ್ಕಂಬು ಅವರ ಮೆದುಳುಗಳು ಈಚೆ ಬಿದ್ದು ರೊಂಪು ಅಂದ್ರೆ ಎಲ್ಲ ಕೆಸರಾಗ್ಬಿಟ್ಟಿದೆ.
సొంపు మెరేన ఆభీల కీలాల ప్రవాహంబులు ಪ್ರವಹಿಂಚೆ. ಆಭೀಲ ಕೀಲಾಲ, ಆಭೀಲ ಅಂದರೆ ಚೆನ್ನಾಗಿ ಭಯ ಹಿಡಿಸೋ ರೀತಿಯ ಕೀಲಾಲ ಪ್ರವಾಹ. ಕೀಲಾಲ ಅಂದರೆ ನೀರು ಅಂತನೂ ಆಗುತ್ತೆ, ಆದರೆ ಇಲ್ಲಿ ರಣಭೂಮಿಯಲ್ಲಿ ರಕ್ತದ ಪ್ರವಾಹ ಹರಿತಾ ಇದೆ ಅಲ್ಲಿ. ಅಂದು ಭುಜಮುಲು ಭುಜಂಗಂಬುಲುಗ, ಅಲ್ಲಿ ಬಿದ್ದು ಹೋಗಿರ್ತಕ್ಕಂಥ ಅವರ ಭುಜಗಳು ಹಾವುಗಳ ಥರ, ತೋಳುಗಳು ಸರ್ಪಗಳ ಥರ ಕಾಣ್ತಾ ಇದೆ. ಕಪಾಲಂಬುಲು ಕಮಠಂಬುಲುಗ, ಕಮಠ ಅಂದರೆ ಆಮೆಗಳು, ಅವರು ರುಂಡ ಚೆಂಡಾಡಿ ನೆಲಕ್ಕೆ ಬಿದ್ದಿರತಕ್ಕಂಥ ಕಪಾಲುಗಳು ಆಮೆಗಳ ಥರ ಕಾಣಿಸ್ತಾ ಇದೆ ಅದರ ರಕ್ತ ಪ್ರವಾಹದಲ್ಲಿ. ಶಿರೋಜಂಬುಲು ಶೈವಾಲಂಬುಲುಗ, ಆ ಶಿರಸ್ಸಿನಲ್ಲಿ ಇರತಕ್ಕಂಥ ಕೂದಲುಗಳು ಆ ರಕ್ತದ ಮೇಲೆ ತೇಲ್ತಾ ತೇಲ್ತಾ ಪಾಚಿ ಥರ ಕಾಣ್ತಾ ಇದೆ. ಕರಂಬುಲು ಮೀನಂಬುಲುಗ, ಹಸ್ತಗಳು ಮೀನುಗಳ ಥರ ಕಾಣ್ತಾ ಇದೆ. ಹಯಂಬುಲು ನಕ್ರಂಬುಲುಗ, ಕುದುರೆಗಳು ಮೊಸಳೆಗಳ ರೀತಿಯಲ್ಲಿ ಕಾಣ್ತಾ ಇದೆ. ಗಜಂಬುಲು ದೀವುಲುಗ, ದೊಡ್ಡ ದೊಡ್ಡ ಆನೆಗಳ ಮೃತ ಶರೀರಗಳು ಆ ರಕ್ತ ಪ್ರವಾಹದ ನಡುವೆ ಎತ್ತೆತ್ತರವಾದ ಬಂಡೆಯಿಂದ ಕೂಡಿದಂಥ ದ್ವೀಪಗಳಂತೆ ಕಾಣ್ತಾ ಇದೆ. ಧವಳ ಛತ್ರಂಬುಲು ನುರುವುಲುಗ, ಧವಳ ಛತ್ರಗಳು, ರಥಗಳನ್ನು ಕಡಿತಾರೆ, ರಾಜರದು ಶ್ವೇತ ಛತ್ರಗಳೆಲ್ಲ ಅಲ್ಲಲ್ಲೇ ಬಿದ್ದೋಗಿರೋದು ನೊರೆ ಥರ ಕಾಣ್ತಾ ಇದೆ. ಚಾಮರಂಬುಲು ಕಲಹಂಸಂಬುಲುಗ, ಚಾಮರಗಳು ಕೂಡ ಕೆಳಗೆ ಬಿದ್ದು ಹೋಗ್ಬಿಟ್ಟಿದೆ. ಛತ್ರ ಚಾಮರ ಎಲ್ಲದರ ಸಮೇತ ಬಂದಿರ್ತಾರೆ ರಾಜಾದಿರಾಜರು ಯುದ್ಧ ಭೂಮಿಗೆ. ಅವು ಕಲಹಂಸಗಳಂತೆ ಕಾಣ್ತಾ ಇದೆಯಂತೆ ಚಾಮರಗಳು. ಭೂಷಣ ರತ್ನ ರೇಣು ರಾಸುಲು ಪುಲಿನಂಬುಲುಗನ ಉಪ್ಪೆನಪ್ಪುಡು, ಆ ಶತ್ರು ಸೈನ್ಯದ ರಾಜರ ಅವರು ಧರಿಸಿದ್ದಂತಹ ಆಭರಣಗಳ ರತ್ನ ರೇಣು ರಾಸುಲು, ರತ್ನಗಳ ಪುಡಿ ರೇಣು ಧೂಳಾಗ್ಬಿಟ್ಟಿದೆ ಅವೆಲ್ಲ, ಪುಡಿಯ ರಾಶಿಗಳು ಪುಲಿನಂಬುಲುಗ ಮರಳು ದಿನ್ನೆಗಳಾಗ್ಬಿಟ್ಟಿವೆ ಅವು. ಅಂದರೆ ಇನ್ನೆಷ್ಟು ಸಂಹಾರ ಮಾಡಿರ್ಬೋದು ಶ್ರೀಕೃಷ್ಣ ಪರಮಾತ್ಮ, ಎಷ್ಟು ಜನ ಶತ್ರು ಸೈನ್ಯ ನಿರ್ಮೂಲನ ಮಾಡಿರಬಹುದು ಭಗವಂತ ಅನ್ನತಕ್ಕಂಥದ್ದು ತಿಳಿಯುತ್ತೆ. ಅಲ್ಲಿರ್ತಂತಹ ಒಂದು ಭೀಕರವಾದಂತಹ ಭೀಭತ್ಸವಾದಂಥ ದೃಶ್ಯ ಹೋತನಾಮಾತ್ಯರು ತಮ್ಮ ಪ್ರಚಂಡವಾದಂಥ ಶಬ್ದ ಜಾಲದಿಂದ ವರ್ಣಿಸಿರತಕ್ಕಂಥದ್ದು. ಆ ಒಂದು ಭೀಭತ್ಸ ರಸ, ಭಯ ಭೀಭತ್ಸ ಎರಡೂ ಈ ಪದ್ಯದಲ್ಲಿ ಬರ್ತಕ್ಕಂಥದ್ದು. ಶೃಂಗಾರ ರಸ ಎಲ್ಲ ಪದ್ಯಗಳಲ್ಲಿ ಕಾವ್ಯಗಳಲ್ಲಿ ಕಾಣ್ತೀವಿ, ಇಲ್ಲಿ ಗದ್ಯದಲ್ಲಿ ಭೀಭತ್ಸ ರಸ ಭಯಂಕರ ರಸ ಎಲ್ಲವನ್ನೂ ಕೂಡ ಅದ್ದಿ ಇಟ್ಟುಬಿಟ್ಟಿದ್ದಾರೆ. ಪದಗಳನ್ನು ಭೀಭತ್ಸ ರಸದಲ್ಲಿ ಅದ್ದಿ ಬರೆದಿದ್ದಾರೆ. ಅಷ್ಟು ಒಳ್ಳೆ ಶಬ್ದಜಾಲ ಅವ್ರದ್ದು. ಭಗವದ್ಗೀತೆಯಲ್ಲೂ ಕೂಡ ಇದೇ ರೀತಿಯಾದಂತಹ ವರ್ಣನೆಯನ್ನು ಮಾಡಿದ್ದಾರೆ ಯುದ್ಧ ಭೂಮಿಗೆ. ಭೀಷ್ಮದ್ರೋಣ ತಟ ಜಯದ್ರಥ ಜಲ ಗಾಂಧಾರ ನೀಲೋಪಲ ಶಲ್ಯಗ್ರಾಹವತಿ ಕೃಪೇಣ ವಹನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣ ಖಲು ಪಾಂಡವೈರಣ ನದಿ ಕೈವರ್ತಕ ಕೇಶವ. ಅಂತಹ ಭೀಕರವಾದಂತಹ ರಣವನ್ನದಿಯನ್ನ ಪಾಂಡವರು ಕೇಶವ ಅನ್ನತಕ್ಕಂಥ ಕೈವರ್ತಕ ಅಂತಂದ್ರೆ ಅವನು ದೋಣಿ ನಡೆಸ್ತಕ್ಕಂತಹವನು, ಅಂಬಿಗ ಅವನಾಗಿ ಅಂತ ರಣನದಿಯಿಂದ ಪಾಂಡವರನ್ನ ಸುಖಕ್ಷೇಮಕರವಾಗಿ ದಾಟಿಸಿ ಕರೆದುಕೊಂಡು ಹೋದ ಅನ್ನತಕ್ಕಂತಹ ಇದೇ ರೀತಿಯಾದಂಥ ವರ್ಣನೆ ಭಗವದ್ಗೀತೆಯಲ್ಲಿ ಕೂಡ ಬರುತ್ತೆ. ಇಲ್ಲೂ ಕೂಡ ಆ ಯುದ್ಧ ಭೂಮಿಯ ವರ್ಣನೆ ಹೋಲ್ತಾ ಇದೆ. ಒಂದು ರಕ್ತ ಪ್ರವಾಹದಲ್ಲಿರ್ತಕ್ಕಂಥ ಮೊಸಳೆಗಳು, ಮೀನುಗಳು, ಬಂಡೆಗಳು, ಕಲ್ಲುಗಳು ಎಲ್ಲವನ್ನು ಅಲ್ಲಿ ಯುದ್ಧ ಭೂಮಿಯಲ್ಲಿ ಇರ್ತಕ್ಕಂಥ ಕುದುರೆ, ಆನೆ, ಸೈನಿಕರು ಇವುಗಳಿಗೆ ಹೋಲಿಸಿ ಬರೆದಿದ್ದಾರೆ. ಅತ್ಯುತ್ತಮವಾದಂತಹ ಒಂದು ವರ್ಣನೆ. ಹಸಿತ ಹರಿನೀಲ ನಿಭವಸನಮು ವಿಶಾಲ ಕಠಿಣ ಸಮನಯನಾದ್ರಿ ಪರಿಲಸಿತ ಮೇಘೋಲ್ಲಸನಮು ವಹಿಂಪ ಗರ ಕಿಸಲಯಮು ಹೇಮಮಣಿ ವಿಸರ ವಲಯದ್ಯುತುಲು ದೆಸಲ ತುದಲಂದುನ್ ಬಸಲು ಗುರಿಯಂಗ ಸರಭಸಮುನ ಬಲುಂಡು ದರಹಸಿತಮು ಮುಖಾಬ್ಜಮುನ ನೆಸಂಗ ಘನ ಕಾಲಾಯ ಸಮಯ ಮಹೋಗ್ರತರ ಮುಸಲಮು ವಡಿನ್ ವಿಸರಿ ಕಸಿ ಮಸಗಿ ಶತ್ರುಲ ನಸುವುಲು ಕುಬಾಪೆನ್.
ಹಸಿತ ಹರಿನೀಲ ನಿಭವಸನಮೋ ವಿಶಾಲ ಕಠಿಣ ಸಮನಯನಾದ್ರಿ ಪರಿಲಸಿತ ಮೇಘೋಲ್ಲಸನಮು ವಹಿಂಪ ಕರಕಿಸಲಯಮು ಹೇಮಮಣಿ ಬಿಸರವಲಯದ್ಯುತುಲು ದೆಸಲ ತುದಲಂದುನ್ ಬಸಲು ಗುರಿಯಂಗ ಸರಭಸಮುನ ಬಲುಂಡು ದರಹಸಿತಮು ಮುಖಾಬ್ಜಮುನ ನೆಸಂಗ ಘನ ಕಾಲಾಯ ಸಮಯ ಮಹೋಗ್ರತರ ಮುಸಲಮು ವಡಿನ್ ಬಿಸರಿ ಕಸಿಮಸಗಿ ಶತ್ರುವುಲನ ಸುವುಲು ಕುಬಾಪೆನ್. ಬಲರಾಮ ಬಲಭದ್ರನನ್ನು ವರ್ಣಿಸ್ತಾ ಇದ್ದಾರೆ. ಈ ಲಯ ವಿಭಾತಿ ಅನ್ನತಕ್ಕಂಥ ಒಂದು ಪದ್ಯ ಪ್ರಕಾರ ಇದು. ಹಸಿತ ಹರಿ ನೀಲ ನಿಭವಸನಂ, ವಿಶಾಲವಾದಂತಹ ಆ ಬಲರಾಮನ ಕಟಿ ಪ್ರದೇಶದಲ್ಲಿ ಹರಿನೀಲ ನಿಭ, ಇಂದ್ರನೀಲಮಣಿಗೆ ಹೋಲತಕ್ಕಂಥ, ಇಂದ್ರ ನೀಲಮಣಿಯ ಸಮಾನ ಕಾಂತಿಯನ್ನು ಹೊಂದಿರತಕ್ಕಂತಹ ನೀಲಾಂಬರವನ್ನ ಕಟ್ಟಿಕೊಂಡಿದ್ದಾನೆ ಬಲರಾಮ. ಶ್ರೀಹರಿಯಾದರೆ ಪೀತಾಂಬರಧಾರಿ, ಬಲರಾಮ ನೀಲಾಂಬರಧಾರಿ. ಅದು ಹೇಗೆ ಕಾಣಿಸ್ತಾ ಇದ್ದೀಪ್ಪ ಅಂದರೆ ಅಸಮ ನಯನಾದ್ರಿ ಪರಿಲಸಿತ ಮೇಘೋಲ್ಲಸನಮು ವಹಿಂಪ. ಅಸಮ ನಯನಾದ್ರಿ ಅಂತಂದ್ರೆ ಮುಕ್ಕಣ್ಣ, ಎಲ್ಲರಿಗೂ ಎರಡು ಕಣ್ಣಾದರೆ ಇವನಿಗೆ ಅಸಮನಯನ, ಆ ವಿಷಮನಯನ, ಅಸಮನಯನ ಅಂತ ಕೂಡ ಕರೀತಾರೆ ಈಶ್ವರನ್ನ. ಅವನ ಒಂದು ಪರ್ವತ ಅಂತಂದ್ರೆ ಅಸಮನಯನಾದ್ರಿ ಅಂದ್ರೆ ಕೈಲಾಸಗಿರಿ ಮೇಲೆ ಆವರಿಸ್ತಕ್ಕಂಥ ನೀಲ ಮೇಘಗಳಂತೆ ಅವನ, ಆ ಬಲರಾಮನ ಒಂದು ವಸ್ತ್ರ ಮೆರೀತಾ ಇದೆ. ಕರ ಕಿಸಲಯಮು ಹೇಮಮಣಿ ವಿಸರ ವಲಯ ದ್ಯುತುಲು. ಇನ್ನೊಂದು ಬಲರಾಮ ಬಿಳುಪಾಗಿರ್ತಕ್ಕಂಥ ಧವಳಕಾಂತಿಯನ್ನು, ಶುಭ್ರವಾದ ಧವಳಕಾಂತಿಯನ್ನು ಹೊಂದಿರತಕ್ಕಂತಹ ಶರೀರವುಳ್ಳವನು. ಆದ್ದರಿಂದ ಅವನು ಕಟ್ಟಿರ್ತಕ್ಕಂತಹ ಒಂದು ಕಟಿ ವಸ್ತ್ರ ನೀಲಿಯಾದದ್ದು, ಕೈಲಾಸಗಿರಿ ಮೇಲೆ ಮೋಡ ಆವರಿಸಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕರಕಿಸಲಯಮು ಅವನ ಹಸ್ತಗಳು, ಕರಕಿಸಲಯ ಚಿಗುರೆಲೆಗಳಂತಹ ಬೆರಳುಗಳು, ಅದರಲ್ಲಿ ಹೇಮಮಣಿ ವಿಸರವಲಯದ್ಯುತುಲು, ಅವನು ಧರಿಸಿರತಕ್ಕಂತಹ ಬಂಗಾರದ ರತ್ನದ ಆಭರಣಗಳ ವಲಯಗಳ ಕಂಕಣಗಳು, ಕಡಗಗಳು, ಇವುಗಳ ಕಾಂತಿ ದೆಸಲ ತುದುಲಂದುನ್ ಬಸಲು ಗುರಿಯಂಗ. ದೆಸಲ ತುದಲು, ದೆಸೆ ಅಂತಂತಂದ್ರೆ ಒಂದು ದಿಕ್ಕುಗಳಿಗೂ ಕೂಡ ಅವನ ಕರ ಕಂಕಣಗಳ ಪ್ರಕಾಶ, ಅದರ ದ್ಯುತಿ ಕಾಂತಿ ದಿಕ್ಕುಗಳಲ್ಲೂ ಹರಡ್ತಾ ಇದೆ. ರಭಸಮುನ ಬಲುಂಡು, ಏನೋ ವೀರಾವೇಶದಿಂದ ರಭಸದಿಂದ ಬಂದಿದ್ದಾನೆ ಬಲರಾಮ ಬಲಭದ್ರ. ದರ ಹಸಿತಮು ಮುಖಾಬ್ಜಮುನ, ಅವನ ಮುಖಕಮಲದಲ್ಲಿ ಕಿರುನಗೆ ಕೂಡ ಮೂಡಿದೆ. ಈ ಶತ್ರುಗಳು ನಮ್ಮೆದುರಿಗೆ ಯಾವ ಮಹಾ ಅನ್ನೋ ರೀತಿಯಲ್ಲಿ. ಎಸಗ ಘನ ಕಾಲಾಯ ಸಮಯ ಮಹೋಗ್ರತರ ಮುಸಲಮು, ಅವನ ಕೈಯಲ್ಲಿ ಧರಿಸಿರತಕ್ಕಂತಹ ಶಸ್ತ್ರ ಯಾವುದಪ್ಪ ಅಂದರೆ ಘನ ಅಂದರೆ ಉತ್ತಮವಾದ ಕಾಲಾಯ ಸಮಯ ಮಹೋಗ್ರತರ ಮುಸಲ, ಕಬ್ಬಿಣದ ಒನಕೆ, ಒಳ್ಳೆ ಪ್ಯೂರ್ ಆಗಿರತಕ್ಕಂಥ ಕಬ್ಬಿಣದಲ್ಲಿ ಮಾಡಿರತಕ್ಕಂತಹ ಭಾರ ಇರತಕ್ಕಂತಹ ದೊಡ್ಡ ಒನಕೆಯನ್ನ ವಡಿನ್ ವಿಸರಿ ರೊಯ್ 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 ಅಂತ ಗಿರ ಅಂತ ತಿರುಗಿಸ್ಬಿಟ್ಟ ಅವನ ಒನಕೆಯನ್ನ. ಕಸಿ ಮಸಗಿ ಶತ್ರುವುಲನ ಸೂಲು ಕುಬಾಪೆನ್, ಕೋಪದಿಂದ ಆ ಮಹಾ ವೇಗದಿಂದ ಆ ಒನಕೆಯನ್ನ ತಿರುಗಿಸಿ ವಿರೋಧಿಗಳ ಪ್ರಾಣಗಳನ್ನ ತೆಗೆದು ಬಿಟ್ಟ. ಅಷ್ಟು ವೀರಾವೇಶದಿಂದ ಹೋರಾಡ್ತಾ ಇದ್ದಾನೆ ಬಲಭದ್ರ. ಪ್ರಳಯ ಸಮಯಾಂತ ಕುನಿ ಚೆಲುವುನನ್ ಘಟಕ್ಷಮುಲು ನಲಘು ಚಟುಲ ಅಗ್ನಿಕಣಮುಲು ಸೆದರಂ ಗೋಲಾಹಲಮುಗ ಸುವರ್ಣಮಣಿ ವಲಯ ನಿಚಯೋಜ್ವಲಿತ ಹಲಮು ವಡಿಂಜಾಚಿ ಶಿರಮುಲು ನುರಮುಲು ನಿರ್ದಲಿತ ಮುಲುಗನ್ ಶಕಲ ಮುಲುಗನರಿಂಪಗನಿ ಬೆಲುಕುರಿ ಜರಾಸುತುನಿ ಬಲಮುರಣ ಭೀತಿನ್ ಚಲಿತ ಧನುಜಾವಲಿಕಿ ಬಲಿಕಿ ಭಯಭೀತ ಸುರ ಫಲಿಕಿನ್ ದ್ರಿಜಗಚ್ಛಲಿಕಿ ಹಲಿಕಿನ್ ದಲಡಿಂಚನ್. ಪ್ರಳಯ ಸಮಯಾಂತ ಕುನಿ ಚೆಲುವುನಂ,
ಆ ಯುದ್ಧರಂಗದಲ್ಲಿ, ರಣರಂಗದಲ್ಲಿ ಬಲಭದ್ರ ಹೇಗೆ ಕಾಣಿಸ್ತಾ ಇದ್ದಾನೆ ಅಂದರೆ ಪ್ರಳಯ ಕಾಲದ ಅಂತಕನಂತೆ, ಯಮನಂತೆ ಕಾಣಿಸ್ತಾ ಇದ್ದಾನೆ. ಕಟಾಕ್ಷಮುಲ ನಲಘು ಚಟುಲಾಗ್ನಿ ಕಣಮುಲು ಸೆದರನ್, ಅವನ ಕಣ್ಣುಗಳ ತುದಿಗಳು ಕಿಡಿಗಾರುತ್ತಿವೆ, ಕೆಂಡಗಣ್ಣಾಗ್ಬಿಟ್ಟಿದ್ದಾನೆ. ಕೋಲಾಹಲಮುಗ ಸುವರ್ಣ ಮಣಿವಲಯ ನಿಚಯೋಜ್ವಲಿತ ಹಲಮು ಒಡಿಂಚಾಚಿ, ಕೋಲಾಹಲದಿಂದ ಸುವರ್ಣ ಮಣಿವಲಯ ಎಲ್ಲ ಹಾಕಿದ್ದಾನೆ. ಅವನ ಇನ್ನೊಂದು ಆಯುಧವಾದಂಥ ಹಲಕ್ಕೆ ಅಂದರೆ ನೇಗಿಲು, ಆ ನೇಗಿಲಿನ ಒಂದು ಕೈಯಲ್ಲಿ ಹಿಡಿತಕ್ಕಂಥ ಪ್ರದೇಶಕ್ಕೆಲ್ಲನೂ ಕೂಡ ರತ್ನದಿಂದ ಸುವರ್ಣ ಕಂಕಣಗಳನ್ನು ತೊಡಿಸಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮಣಿವಲಯಗಳಿಂದ ಕೂಡಿದೆ ಆ ಒಂದು ಹಲಾಯುಧ. ಶಿರಮುಲು ನುರಮುಲುನ್ ನಿರ್ದಳಿತ ಮುಲುಗನ್ ಶಕಲ ಮುಲುಗನು ನರಿಂಪಗನಿ. ಏನು ಅವನು ಬಲಭದ್ರ, ಅವನು ವೀರಾವೇಶದಿಂದ ತನ್ನ ಹಲಾಯುಧವನ್ನು ತಿರುಗಿಸಿ ಶತ್ರುಗಳ ಸಂಹಾರ ಮಾಡ್ತಾ ಇದ್ರೆ ಅವರ ತಲೆಗಳು, ಎದೆಗಳು ಸೀಳಿ ನಿರ್ದಲಿತ ಮುಲುಗನ್, ಸೀಳಿ ಚೆಲ್ಲಪಿಲ್ಲಿಯಾಗಿ ಛಿದ್ರವಾಗಿ ಹೋಗ್ತಾ ಇದೆ. ಅದನ್ನು ಕಂಡಂತಹ ಜರಾಸುತಿನಿ ಬಲಂ ಬೆಲುಕುರಿ, ಆ ಜರಾಸಂಧನ ಸೈನ್ಯ ಬೆಲುಕುರಿ ಅಂದರೆ ಭಯದಿಂದ ವಿಹ್ವಲಗೊಂಡು ಬಿಟ್ಟಿದೆ. ರಣವೀಥಿನ್, ಆ ರಣರಂಗದಲ್ಲಿ ಚಲಿತ ಧನುಜಾವಲಿಕಿ ಬಲಿಕಿ, ತನ್ನ ಬಲದಿಂದ ಧನುಜರ ಗುಂಪನ್ನ ಭಯಗ್ರಸ್ತರನ್ನಾಗಿ, ಭೀತರನ್ನಾಗಿ ಮಾಡಿರತಕ್ಕಂಥ ಬಲಭದ್ರನಿಗೆ ಭಯಭೀತ ಸುರಫಲಿಕಿ, ಭಯಭೀತರಾಗಿ ಆಶ್ರಯವನ್ನ ಬಯಸಿ ಬಂದವರಿಗೆ ಕಲ್ಪತರುವಿನಂತಹ ಆ ಬಲರಾಮನನ್ನ, ತ್ರಿಜಗಚ್ಛಲಿಕಿ, 3 ಲೋಕಗಳನ್ನು ಕೂಡ ಅಲ್ಲೋಲ ಕಲ್ಲೋಲ ಮಾಡ್ತಾ ಇರತಕ್ಕಂತಹ ಆ ಬಲಭದ್ರನಿಗೆ ಹಲಿಕಿನ್, ಹಲಾಯುಧ ಧರಿಸ್ತಾನೆ, ಆದ್ದರಿಂದ ಅವನು ಹಲಿ. ಆ ಹಲಿಗೆ ಹಲಿ, ಮುಸಲಿ ಅಂತ ಕೂಡ ಕರೀತಾರೆ. ಮುಸಲಾಯುಧ ಧರಿಸೋದ್ರಿಂದ ಮುಸಲಿ, ಹಲಾಯುಧ ಧರಿಸೋದ್ರಿಂದ ಹಲಿ. ಹಲಿಕಿನ್ ದಲಡಿಂಚನ್, ಅವನ ಎದುರಿಗೆ ಆಗದಿರ, ಜರಾಸಂಧನ ನಿಲ್ಲಲಿಕ್ಕೆ ಸಾಧ್ಯವಾಗದಿರ ಆ ಜರಾಸಂಧನ ಕಡೆಯ ಸೈನ್ಯ ವಿಲವಿಲು ಒದ್ದಾಡ್ತಾ ರಣರಂಗದಲ್ಲಿ ಆ ಬಲರಾಮನಿಗೆ ತಲೆ ಬಗ್ಗಿದೆ, ಅಂದರೆ ಸೋತು ಶರಣಾಗಿದೆ. ಅವನ ಎದುರಿಗೆ ನಿಲ್ಲಲಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ರೋಷೋದ್ರೇಕ ಕಳಾ ಭಯಂಕರ ಮಹಾರೂಪಂಬುತೋ ನೊಕ್ಕಚೇ ನೀಶಾದಂಡಮು ಸಾಚಿ ಲಾಂಗಲಮು ಭೂಮಿಶೋತ್ತಮ ಗ್ರೀವಲನ್ ಭೂಷಲ್ರಾಲಂದಗಿಲ್ಚಿ ರಾದಿಗಿಚಿ ಸಂಪೂರ್ಣೋದ್ಧತಿನ್ ರೋಕಟನ್ వేషంబుల్ జడ మొత్తెరాముడు రణోర్మిన్ నెత్తురుల్ జొత్తిలన్. ಆ ರಣರಂಗದಲ್ಲಿ ಆ ಬಲರಾಮ ರೋಷೋದ್ರೇಕ ಕಳಾಭಯಂಕರ ಮಹಾರೂಪಂಬುತು, ಕೋಪದ ವಿಜೃಂಭಣೆಯಿಂದ ಮಹಾಭೀಕರಾಕಾರವಾಗಿ ಕಾಣಿಸ್ತಾ ಇದ್ದಾನೆ, ಭಯಂಕರವಾದ ರೂಪದಿಂದ ಮೆರೀತಾ ಇದ್ದಾನೆ. ಒಕ್ಕಚೆ ಈಶಾದಂಡಮು ನೀಶಾದಂಡಮು ಸಾಚಿ, ನೀಶಾದಂಡ ಅಂತಂತಂದ್ರೆ ಒಂದು ಏಡಿಕೋಲು ಅಂತ ಕರೀತಾರೆ, ತೆಲುಗಿನಲ್ಲೇ ಏಡಿಕೋಲು ಅಂತ ಕರೀತಾರೆ. ಅಂದರೆ ಪೋಲ್ ಆಫ್ ಎ ಪ್ಲೋ, ಉದ್ದಕ್ಕೆ ಒಂದು ಕೋಲಿರುತ್ತಲ್ಲ ಅದು. ಅದರಿಂದ ಏನು ಮಾಡ್ದ, ಈಶಾದಂಡಮು ಸಾಚಿ, ಆ ನೇಗಿಲಿನ ದಂಡ ಹಿಡಿದು ಚಾಚಿ ಲಾಂಗಲಮು ಭೂಮಿಶೋತ್ತಮ ಗ್ರೀವಲನ್ ಭೂಷಣರಾಲದಗಿಲ್ಚಿ, ಆ ಭೂಮಿಶೋತ್ತಮರು ಜರಾಸಂಧನ ಕಡೆ ಬಂದಿದ್ದಂಥ ರಾಜಾದಿರಾಜರ ಕುತ್ತಿಗೆಗೆ ಹಾಕ್ದ. ಅವರ ಭೂಷಣಗಳೆಲ್ಲ ಕೆಟ್ಟು ಹೋಗಬೇಕು ಆ ರೀತಿಯಾಗಿ ಆ ನೇಗಿಲನ್ನು ಅವರ ಕುತ್ತಿಗೆಗೆ ತಗಿಲಿಸಿ ಎಳೆದ. ಆ ರಾಜಶ್ರೇಷ್ಠರ ಕುತ್ತಿಗೆಗೆ ತಗಿಲಿಸಿ ಹತ್ತಿರಕ್ಕೆ ಎಳ್ಕೊಂಡ. ಹತ್ತಿರಕ್ಕೆ ಎಳ್ಕೊಂಬಿಟ್ಟು ಸಂಪೂರ್ಣೋದ್ಧತಿನ್ ರೋಕಟನ್ ವೇಷಂಬುಲ್ ಸೆಡ ಮೊತ್ತೆರಾಮುಡು, ಅಮಿತವಾದ ದರ್ಪದಿಂದ ಅವರು ಆ ಶತ್ರು ರಾಜರ ವೇಷಗಳು ಕೆಟ್ಟು ಹೋಗಬೇಕು. ರಣರಂಗದಲ್ಲಿ ಅವರ ನೆತ್ತಿಯಿಂದ ನೆತ್ತರು ಸುರಿಬೇಕು. ಆ ರೀತಿ ಇನ್ನೊಂದು ಕೈಯಲ್ಲಿ ಹತ್ತಿರ ಎಳೆದಂಥ ರಾಜಶ್ರೇಷ್ಠರ ನೆತ್ತಿಯ ಮೇಲೆ ಒನಕೆ ಹಿಡಿದಿದ್ದ, ಇನ್ನೊಂದು ಕೈಯಲ್ಲಿ ರೋಕಲಿ ಅಂತಂದರೆ ಒನಕೆಯಿಂದ
ಆ ಶತ್ರು ರಾಜರ ನೆತ್ತಿ ಮೇಲೆ ಬಿಡ್ದ. ಅಲ್ಲಿಗೆ ಅವರ ಕತೆ ಮುಗಿಯಿತು. ಇಷ್ಟು ವೀರಾವೇಶದಿಂದ ಹೋರಾಡ್ತಾ ಇದ್ದಾನೆ ಬಲರಾಮ. ಹಲಿಹಲ ಕೃತಕರಿ ಕುಂಭ ಸ್ಥಳ ಮುಕ್ತಾಫಲಮುಲುಲಿದನರೆ ಗೃಷಿಕಲಾಂಗಲ ಮಾರ್ಗ ಕೀರ್ಣ ಬೀಜಾವಲಿ ಕೈವಡಿನ್ ಅದ್ಭುತ ಆಹವ ಕ್ಷೇತ್ರಮುನನ್. ಅದ್ಭುತ ಆಹವ ಕ್ಷೇತ್ರಮುನನ್, ಆ ಅದ್ಭುತವಾದಂಥ ಆಶ್ಚರ್ಯವನ್ನು ಉಂಟು ಮಾಡತಕ್ಕಂಥ ಯುದ್ಧ ಭೂಮಿಯಲ್ಲಿ ಆ ಬಲಭದ್ರನ ನೇಗಿಲಿನಿಂದ ಹಲಿಹಲ ಹೃತ, ಆ ಬಲಭದ್ರನ ನೇಗಿಲಿನಿಂದ ಸೀಳಿ ಹೋದಂತಹ ಆನೆಗಳ ಕುಂಭಸ್ಥಳದಿಂದ ಅಲ್ಲಿದ್ದಂತಹ ಮುತ್ತುಗಳು, ಮುಕ್ತಾಫಲಮುಲೊಲಿ, ಮುತ್ತುಗಳೆಲ್ಲವೂ ಚೆಲ್ಲಿ ನೆಲದ ಮೇಲೆ ಬಿದ್ದಿವೆ. ಅದು ಹೇಗಪ್ಪ ಕಾಣಿಸ್ತಾ ಇದೆ ಅಂದರೆ, ಕೃಷಿಕ ಲಾಂಗಲ ಮಾರ್ಗ ಕೀರ್ಣ ಬೀಜಾವಲಿ ಕೈಬಡಿ. ಆ ಕೃಷಿಕರು ನೇಗಿಲಲ್ಲಿ ಉತ್ಕೊಂಡು ಹೋಗ್ತಾ 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 ಅದರಿಂದನೇ ಬೀಜ ಚೆಲ್ಕೊಂಡು ಬರ್ತಾರೆ. ಆ ರೀತಿ ಇವನು ನೇಗಿಲಿನಿಂದ ಆ ಶತ್ರು ರಾಜರ ತಲೆ ಅವರನ್ನ ಬಳಿಗೆ ಎಳೆದು ಅವರನ್ನು ಧ್ವಂಸ ಮಾಡಿದ್ದಾಯ್ತು. ಈಗ ಆ ನೇಗಿಲಿನಿಂದ ಆ ಹಲಾಯುಧದಿಂದ ಆನೆಗಳ ಕುಂಭಸ್ಥಳವನ್ನ ಅವನು ಸೀಳಿ ಹಾಕಿದಾಗ ಅದರೊಳಗೆ ಇರ್ತಕ್ಕಂಥ ಮುತ್ತುಗಳೆಲ್ಲ ಅಲ್ಲಿ ಚೆಲ್ಲಿ ರೈತರು ಬಿತ್ತಿದಾರೇನೋ, ಬಿತ್ತಗಳು ಅಂತಂದ್ರೆ ಬೀಜಗಳನ್ನು ಬಿತ್ತಿದಾರೇನೋ ಅನ್ನೋ ರೀತಿಯಲ್ಲಿ ಅವು ಕಾಣ್ತಾ ಇತ್ತು. ತರಿಮಿ ಹಲಿ ಹಲಮು ವಿಸರುಚು ನೆರಿಂಗದಿಸಿನ ಬೆಗಡಿ ವಿಮತ ನಿಕರ ಮುಲೆಡಲೈ ಬೆರಗು ಪಡು ನೊದುಗು ನಡಗುನು ಮರುಪಡು ಜೆಡು ಮಡಿಯು ಬೊರಲು ಮರಲು ದೆರಲು. ಆ ಬಲಭದ್ರನ ಒಂದು ಹಠಾಟೋಪಕ್ಕೆ ಶತ್ರು ಸೇನೆ ಯಾವ್ಯಾವ ರೀತಿಯಲ್ಲಿ ಅಲ್ಲೋಲ ಕಲ್ಲೋಲವಾಯಿತು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ತರಿಮಿ ಹಲಿ ಹಲಮು ವಿಸಿರುಚು ನೆರಿಂಗದಿಸಿನ, ಆ ಬಲಭದ್ರ ತರಿಮಿ ಅಂದ್ರೆ ತಳ್ಳುಕೊಂಡು ಬರ್ತಾ ಇದ್ದಾನೆ, ಶತ್ರು ಸೈನ್ಯವನ್ನ ತಳ್ಳಿಕೊಂಡು ಏರಿ ಬರ್ತಾ ಇದ್ದಾನೆ ಅಂತಾರಲ್ಲ, ಆ ಥರ ತನ್ನ ಹಲಾಯುಧವನ್ನ ವಿಸುರುಚು ಗರಗರಗರ ತಿರುಗಿಸ್ತಾ ಇದ್ದಾನೆ. ತಿರುಗಿಸಿ ಎಳೆದು ಕೊಲ್ತಾ ಇರತಕ್ಕಂತಹ ಅವನ ಆ ರಭಸಕ್ಕೆ ಬೆಗಡಿ ವಿಮತ ನಿಕರಮು, ಶತ್ರು ಸಮೂಹಗಳೆಲ್ಲವೂ ಕೂಡ ಬೆಗಡಿ ಅಂದರೆ ಭಯಪಟ್ಟುಬಿಟ್ಟು ಎಡಲೈ ಬೆರಗು ಪಡು ನೊದುಗು ನಡಗುನು, ದೂರವಾಗಿ ಓಡ್ ಹೋಗ್ತಾ ಇವೆ. ಅವನಲ್ಲಿ ಬರ್ತಾ ಇದ್ದಾನೆ ಅಂದರೆ ಇವರೆಲ್ಲೋ ಓಡೋಗ್ತಾ ಇದ್ದಾರೆ. ಒದುಗು ನಡುಗುನು, ನಡುಗ್ತಾ ಇವೆ. ಮರುಪಡು ಆಶ್ಚರ್ಯ ಹೊಂದುತ್ತಾ ಇದೆ. ಮರುಪಡು ಚೆಡು ಮಡಿಯು ಪಕ್ಕಕ್ಕೆ ತೊಲಗಿ ಹೋಗ್ತಾ ಇವೆ, ಹೆದರ್ಕೊಂಡು ಸತ್ತೇ ಹೋಗ್ತಾ ಇದ್ದಾವೆ. ಮಡಿಯು ಸತ್ತು ಹೋಗ್ತಾ ಇವೆ. ಬೊರಲು ನೆಲದ ಮೇಲೆ ಬಿದ್ದು ಹೊರಲಾಡ್ತಾ ಇವೆ ಶತ್ರು ಸೈನ್ಯ. ಮರಳು ಕೆಲವರು ಹಿಂದೆ ತಿರುಗಿ ಓಡ್ ಹೊರಟೋಗ್ತಾ ಇದ್ದಾರೆ. ತೆರಲುನ್ ಏನು ಅಲ್ಲೋಲ ಕಲ್ಲೋಲವಾಗಿ ಅವರು ಎಲ್ಲನೂ ಭೀತಿ ಹೊಂದಿ ಒಳ್ಳೆ ವಿಪ್ಲವ ಆಗೋಗ್ಬಿಟ್ಟಿದೆ ಆ ಶತ್ರು ಸೈನ್ಯದಲ್ಲಿ. ಹರಿತಿಗ್ಮ ಘೋಷ ತಂಬುಲ ಹರಿದಂತರ ಮೆಲ್ಲಗಪ್ಪನ ಕೃತಿ ಗಡಿಮಿನ್ ಹರಿತಿಗ್ಮ ಘೋಷ ತಂಬುಲ ಹರಿದಂತರ ಮೆಲ್ಲಗಪ್ಪೆನತಿ ಭೀಕರುಡೈ. ಏನಪ್ಪ ಎರಡು ಪಂಕ್ತಿಯಲ್ಲೂ ಒಂದೇ ಪದಗಳು ಅದೇ ಪದಗಳೇ ಬಳಸಿದ್ದಾರಲ್ಲ ಅಂದ್ರೆ, ಸಂಸ್ಕೃತದಂತೆ ತೆಲುಗಿನಲ್ಲಿಯೂ ಕೂಡ ನಾನಾರ್ಥ ಇರತಕ್ಕಂಥ ಒಂದು ಪದವೈಭವ. ಹರಿ ಅನ್ನತಕ್ಕಂಥ ಮೊದಲನೇ ಸಾಲಿನಲ್ಲಿ ಸೂರ್ಯ ತಿಗ್ಮ ಘೋಷ ತಂಬುಲ, ತನ್ನ ತೀಕ್ಷ್ಣವಾದ ಕಿರಣ ಜಾಲವನ್ನ, ತನ್ನ ತೀಕ್ಷ್ಣ ಕಿರಣಗಳಿಂದ ಹರಿದಂತರ ಮೆಲ್ಲಗಪ್ಪನಾಕೃತಿ, ಆಕಾಶವನ್ನೆಲ್ಲ ಕೂಡ ಆವರಿಸುವ ರೀತಿಯಲ್ಲಿ ಗಡಿಮಿನ್, ಆ ಪರಾಕ್ರಮಶಾಲಿಯಾದಂತಹ ಶ್ರೀಕೃಷ್ಣ ತನ್ನ ಪರಾಕ್ರಮದಿಂದ, ಹರಿ ತಿಗ್ಮ ಘೋಷ ತಂಬುಲ, ತನ್ನ ಚೂಪಾದ ಬಾಣಗಳ ಜಾಲದಿಂದ, ಹರಿದಂತರ ಮೆಲ್ಲಗಪ್ಪೆ, ಆಕಾಶವನ್ನೆಲ್ಲ ಕೂಡ ಆವರಿಸಿಬಿಟ್ಟಿದ್ದಾನೆ. ಆಕಾಶದಲ್ಲೆಲ್ಲ ತನ್ನ ಬಾಣಜಾಲಗಳಿಂದ ತುಂಬಿಬಿಟ್ಟಿದ್ದಾನೆ ಆಕಾಶವನ್ನ. ಅತಿ ಭೀಕರುಡೈ, ಹರಿಗಳಿಗೆ ಭೀಕರನಾಗಿದ್ದಾನೆ ಈಗ ಹರಿ. ಪದುಗುರೇ ಗುರು ದೀರ್ಘಬಾಣ ಮುಲ್ಗಾಡಿನ
గుదులు గ్రుచ్చిన భంగిగూలువారు దలలు ద్రవ్విన మున్నుదారు వీక్షించిన వారలనొప్పించి వ్రాలువారు పదములు దిగిబడ్డ బాహుల బోరి నిర్మూలిత బాహులైం రొగ్గువారు క్షతముల రుదిరంబు జల్లింప నిర్జరయుత శైలముల భంగి నుండువారు భ్రాతృపుత్రమిత్ర బంధువుల్ వీగిన నడ్డ మరుగుదెంచి ఎణగువారు వాహనములు తెగిన వడినన్య ವಾಹನಾದಿಷ್ಟುಲಗುಚುನ್ ಎದಿರಿ ತ್ರೆಳ್ಳುವಾರು. ಎಷ್ಟು ರೀತಿಯಾಗಿ ಆ ಶ್ರೀ ಕೃಷ್ಣ ಬಲರಾಮರ ಪರಾಕ್ರಮ ಸಾಗ್ತಾ ಇದೆ. ಅವರ ಆ ಒಂದು ಭೀಕರ ಹೋರಾಟದಿಂದ ಎದುರಾಳಿಗಳು ಶತ್ರು ಸೈನ್ಯದವರು ಎಷ್ಟು ವಿಧವಾಗಿ ತೊಂದರೆ ಪಡ್ತಾ ಇದ್ದಾರೆ ಅನ್ನತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಪದುಗುರೇ ಗುರು 10 ಜನ 5 ಜನ ಅಂದ್ರೆ ಎಷ್ಟೊಂದು ಜನ ದೀರ್ಘ ಬಾಣಮುಲ್ಗಾಡಿನ ದೀರ್ಘವಾಗಿ ಇವರು ಬಿಡ್ತಾ ಇರತಕ್ಕಂತಹ ತೀಕ್ಷ್ಣವಾದ ನಾರಾಚಗಳು ಅಂತಾರೆ, ಅವು ಚುಚ್ಕೊಳ್ತಾ ಇದೆ. ಗುದುಲು ಗ್ರುಚ್ಚಿನ ಭಂಗಿ ಗೂಲುವಾರು, ಅವರ ತೀಕ್ಷ್ಣವಾದ ಬಾಣಗಳು ಚುಚ್ಕೊಂಡ್ರೆ ಗುದುಲು ಅಂದ್ರೆ ಒಂದೊಂದು ದಂಡ ಲಾಟಿಗಳು ಚುಚ್ಕೊಂಡ್ ಹಂಗೆ ಕೂಲಿ ಕುಸಿದು ಹೋಗ್ತಾ ಇದ್ದಾರೆ. ತಲಲು ದ್ರವ್ವಿನ ಮುನ್ನುದಾರು ವೀಕ್ಷಿಂಚಿನ ವಾರಲನೊಪ್ಪಿಂಚಿ ವ್ರಾಲುವಾರು, ಅವರು ಬಿಡ್ತಾ ಇರ್ತಕ್ಕಂಥ ಬಾಣಗಳ ಒಂದು ರಭಸಕ್ಕೆ ತಲೆಗಳು ಕತ್ತರಿಸಿ ಬಿದ್ದು ಹೋಗ್ತಾ ಇದೆ. ಅವ್ರ ತಲೆ ಎಗರಿಸಿದ ತಕ್ಷಣ ನಿಂತಿದ್ದ ಮಿಕ್ಕಿದ ರುಂಡ ಮುಂಡ ಎರಡು ಬೇರ್ಪಟ್ಟ ನಂತರ ಮುಂಡಗಳು ಎದುರುಗಡೆ ನಿಂತಿದ್ದವ್ರ ಮೇಲೇನೆ ಹೀಗೆ ಒರಗಿ ವ್ರಾಲೋದು ಅಂತಂದ್ರೆ ವಾಲ್ ಬಿಡ್ತಾ ಇದ್ದಾರೆ. ಎದುರುಗ್ ತಲೆ ಹೋದ್ಮೇಲೆ ಇನ್ನ ಶರೀರಕ್ಕೆ ಶಕ್ತಿಯಲ್ಲಿರುತ್ತೆ, ಅದು ಹಾಗೆ ವಾಲ್ಕೊಂಡ ಬಂತ ಎದುರುಗಿರೋರ ಮೇಲೆ ಬೀಳ್ತಾ ಇದೆ. ಪದಮುಲು ದೆಗ್ಗೆ ಬಡ ಬಾಹುಲ ಬೋರಿ ನಿರ್ಮೂಲಿತ ಬಾಹುಲೈಂ ರೊಗ್ಗುವಾರು, ಕೆಲವರಿಗೆ ಇವರು ಬಿಡ್ತಾ ಇರ್ತಕ್ಕಂಥ ಬಾಣಗಳಿಂದ ಕಾಲುಗಳು ತುಂಡರಿಸಿ ಹೋಗ್ತಾ ಇದೆ, ತೆಗಿಪಡ್ಡ. ಬಾಹುಲ ಬೋರಿ, ಅವರು ಆದ್ರೂ ಬಿಡ್ತಾ ಇಲ್ಲ. ಜರಾಸಂಧನ ಕಡೆಯವರು ಕೂಡ ವೀರಾವೇಶದಿಂದ ಹೋರಾಡ್ತಾ ಇದ್ದಾರೆ. ಎಲ್ಲರೂ ಅಜಾನುಬಾಹುಗಳು, ಅಪ್ರತಿಮ ಶೂರರು. ಅವರು ಕೂಡ ಅವರ ಪದಮುಲು ದೆಗಿಬಡ್ಡ, ಕಾಲುಗಳು ತುಂಡರಿಸಿ ಹೋದರೆ ಬಾಹುಲ ಬೋರಿ, ಆ ತೋಳುಗಳಿಂದಲೇ ತೆವಳ್ಕೊಂಡಾದ್ರೂ ಸರಿ ತೋಳುಗಳಿಂದ ಅವರು ಕೂಡ ಶಸ್ತ್ರ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೂ ಕೈಲಾಗ್ದಿರ ನಿರ್ಮೂಲಿತ ಬಾಹುಲೈಂ ರೊಗ್ಗುವಾರು. ಆಗ ಕೃಷ್ಣ ಬಲರಾಮರು ತಮ್ಮ ಶಸ್ತ್ರಾಸ್ತ್ರಗಳಿಂದ ಅವರ ಬಾಹುಗಳನ್ನು ಕೂಡ ತುಂಡರಿಸಿ ಬಿಡ್ತಾ ಇದ್ದಾರೆ. ಆ ತುಂಡರಿಸಿದಾಗ ಅವರು ಹಾಗೆ ಮೃಗ್ಗುವಾರು ಅಂದ್ರೆ ಹಾಗೆ ಕೂಸಿದು ಬಿದ್ದು ಹೋಗ್ತಾ ಇದ್ದಾರೆ, ಪ್ರಾಣ ಬಿಡ್ತಾ ಇದ್ದಾರೆ. ಕ್ಷತಮೂಲ ರುದಿರಂಬು ಜಲ್ಲಿಂಪ, ಆಗಿರತಕ್ಕಂಥ ಗಾಯಗಳು ಕ್ಷತ ವಿಕ್ಷತವಾಗ್ಬಿಟ್ಟಿದೆ. ಪಾಪ ದೇಹಗಳೆಲ್ಲ ಛಿದ್ರಗೊಂಡು ಬಿಟ್ಟಿವೆ. ಅವುಗಳಿಂದ ರಕ್ತ ಧಾರೆಯಾಗಿ ಹರಿತಾ ಇದ್ರೆ ಅವ್ರು ಹೇಗೆ ಕಾಣಿಸ್ತಾ ಇದ್ದಾರೆ ಅಂದ್ರೆ ನಿರ್ಜರಯುತ ಶೈಲಮೂಲ ಭಂಗಿ ನುಂಡುವಾರು. ನಿರ್ಜರಿ ಅಂತಂತಂದ್ರೆ ಚಿಕ್ಕ ಚಿಕ್ಕ ತೊರೆಗಳು, ಬೆಟ್ಟಗಳ ಮೇಲಿಂದ ಝರಿಗಳು ಹರಿತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಈ ಜರಾಸಂಧನ ಕಡೆ ಆಜಾನುಬಾಹುಗಳಾದಂಥ ಒಳ್ಳೆ ದೊಡ್ಡ ದೊಡ್ಡ ದೈತ್ಯಾಕಾರದ ದೇಹಗಳನ್ನು ಹೊಂದಿರತಕ್ಕಂತಹ ಸೈನಿಕರು ಸತ್ತು ಬಿದ್ದಿದ್ರೆ ಅವರ ಗಾಯಗಳಿಂದ ರಕ್ತ ಹೊರಡ್ತಾ ಇದೆ. ಅದು ದೊಡ್ಡ ದೊಡ್ಡ ಬೆಟ್ಟಗಳ ಮೇಲಿಂದ ಹರಿತಾ ಇರ್ತಕ್ಕಂತಹ ಝರಿಗಳು ಹರಿತಾ ಇರ್ತಕ್ಕಂಥ ಬೆಟ್ಟಗಳಂತ ಅವರು ಕಾಣ್ತಾ ಇದ್ದಾರೆ. ಭ್ರಾತೃಪುತ್ರ ಮಿತ್ರ ಬಂಧುವುಲ್ ವೀಗಿನ, ವೀಗು ಅಂತಂದ್ರೆ ತೊಲಗಿ ಹೋಗೋದು. ಅವರ ಭ್ರಾತೃ ಸೋದರರು, ಪುತ್ರರು, ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ಸೋತು ಹೋಗ್ತಾ ಇದ್ದಾರೆ. ಆವಾಗ ಎಲ್ಲೋ ಇದ್ದ ಹಿಂದಿನ ವ್ಯೂಹದಲ್ಲಿ ಇರ್ತಾರೋ, ಸ್ವಲ್ಪ ದೂರ ಇರ್ತಾರೋ, ಅವರು ಮುಂದಕ್ಕೆ ಓಡ್ ಬರ್ತಾ ಇದ್ದಾರೆ. ಅಡ್ಡ ಮರುಗುದೆಂಚಿ ಅಣಗುವಾರು, ಅವರು ಇವ್ರನ್ನೆಲ್ಲ ಸೋತೋಗ್ತಾ ಇದ್ದಾರಲ್ಲ ನಮ್ಮ ಕಡೆಯವರು ಅಂತ ತಾವು ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಅಂತ ಮುಂದೆ ಓಡಿ ಬರ್ತಾ ಇದ್ರೆ ಅವ್ರಿಗೆ ಬಿತ್ತು. ಆಗ ಕೃಷ್ಣ ಬಲರಾಮರ ತೀಕ್ಷ್ಣವಾದ ಶಸ್ತ್ರಾಸ್ತ್ರಗಳು, ಅವರು ಅಣಗುವಾರು, ಹಾಗೆ ಅವರು ಪಾಪ ಪ್ರಾಣ ಬಿಡ್ತಾ ಇದ್ದಾರೆ. ವಾಹನ ಮುಲುದೆಗಿನ ವಡಿನನ್ಯ ವಾಹನಾದಿಷ್ಟುಲಗುಚುನ್, ಅವರ ರಥಗಳು ಮುರಿದು ಹೋಗ್ತಾ ಇದೆ. ಅವ್ರ ಹತ್ತಿರತಕ್ಕಂಥ ಕುದುರೆಗಳು, ಆನೆಗಳು
ಅವು ನಾಶ ಆಗೋಗ್ತಾ ಇದ್ರೆ ಅಲ್ಲಿಗೂ ಬಿಡ್ತಿಲ್ಲ ಅಂತ ಇದರಲ್ಲೂ ಕೂಡ ವೀರಾವೇಶದಿಂದ ಹೋರಾಡ್ತಾ ಇದ್ದಾರೆ ಜರಾಸಂಧನ ಕಡೆಯವರು ಕೂಡ. ಅವರು ಬೇರೆ ವಾಹನ ಹತ್ತಿ ಅಥವಾ ಬೇರೆ ಕುದುರೆ ಹತ್ತಿ ಬಂದು ಇವರಿಬ್ಬರನ್ನು ಎದುರಿಸ್ತಾ ಇದ್ದಾರೆ. ಆದರೆ ಅನ್ಯ ವಾಹನಾದಿಷ್ಟು ಲಘುಚುನ್ ಎದಿರಿ ತ್ರೆಳ್ಳುವಾರು, ಎದುರಿಸ್ತಾ ಇದ್ದಾರೆ ಅವರು ಬೇರೆ ವಾಹನಗಳನ್ನು ಹತ್ಕೊಂಡ್ಬಂದು. ಆದರೂ ಕೂಡ ಇವರ ಮುಂದೆ ಅವರದು ಏನೂ ನಡೀತಿಲ್ಲ. ತ್ರೆಳ್ಳು ಅಂತಂದ್ರೆ ಅವರೆಲ್ಲ ಬಿದ್ದು ಸತ್ತು ಹೋಗ್ತಾ ಇದ್ದಾರೆ. ಇವರನ್ನು ಎದುರಿಸಿದವರೆಲ್ಲ ಪ್ರತಿಯೊಬ್ಬರು ಕೂಡ ಮರಣಿಸ್ತಾ ಇದ್ದಾರೆ. ಮರಿಯುನು ಈ ಕಾಯಂಬುಲ ಬಾಸಿನಂತಟನೆ ಮಾಕೆಗ್ಗೇಮಿ ಜೇತೃತ್ವಮನ್ನೀ ಕುಂಜಲ್ಲದು ಕೃಷ್ಣ ನಿರ್ಜರಲು ಮೈ ನಿನ್ನೋರ್ತು ಮಾಮೀದಟನ್ ವೈಕುಂಠಂಬುನನ್ನಂಚುನ್ ಬಲ್ಕುಕ್ರಿಯ ದುರ್ವಾರಾಸ್ತ್ರ ಭಿನ್ನಾಂಗುಲೈ ಆಕಂಪಿಂಪಕ ಕೊಂದರಾಡುದುರು ಗರ್ವಾಲಾಪಮುಲ್ ಕೃಷ್ಣುನಿನ್. ಮತ್ತೆ ಈ ಜರಾಸಂಧನ ಕಡೆಯವರು ಈ ಕೃಷ್ಣ ಬಲರಾಮರ ದುರ್ವಾರಾಸ್ತ್ರಗಳು ಅಂದ್ರೆ ಅದನ್ನು ನಿವಾರಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಅಸ್ತ್ರಗಳಿಂದ ಭಿನ್ನಾಂಗರಾಗಿದ್ದಾರೆ. ಆದರೂ ಕೂಡ ಸ್ವಲ್ಪವೂ ಕೂಡ ಕಂಪಿಸದೆ ಗರ್ವದ ನುಡಿಗಳನ್ನಾಡ್ತಾ ಇದ್ದಾರೆ. ಈ ಕಾಯಂಬುಲ ಬಾಸಿನಂತಟನೆ ಮಾಕೆಗ್ಗೇಮಿ, ಹೌದಪ್ಪ ಕೃಷ್ಣ, ನೀನು ಬಿಡ್ತಕ್ಕಂಥ ಬಾಣಗಳಿಗೆ ನಿಮ್ಮಣ್ಣನ ಆ ಒಂದು ಈ ನೇಗಿಲಿಗೆ ಅಥವಾ ಅವನ ಬಡಿತಕ್ಕಂತಹ ಮುಸಲಾಯುಧದಿಂದ ನಾವು ಸತ್ವಿ ಅಂತಿಟ್ಕೋ, ನಮ್ಮ ಈ ಶರೀರಗಳನ್ನು ನಾವು ಬಿಟ್ವಿ ಅನ್ಕೋ, ಆದರೂ ಮಾಕೆಗ್ಗೇಮಿ, ನಮಗೇನು ಕಡಿಮೆ ಆಗಲ್ಲ. ಜೇತೃತ್ವ ಮುನ್ನೀ ಕುಂಜಲ್ಲದು ಕೃಷ್ಣ, ನಿನಗೆ ಜೇತೃತ್ವ ಅಂದ್ರೆ ಜಯ ದೊರಕಲ್ಲ, ನಿನಗೆ ವಿಜಯ ಲಭಿಸೋದಿಲ್ಲಯ್ಯ ನಿನಗೆ. ಯಾಕಪ್ಪ ಅಂದ್ರೆ ನಿರ್ಜರುಲ ಮೈ ನಿನ್ನೋರ್ತು ಮಾಮೀದಟನ್, ಕೃಷ್ಣ ಬಲರಾಮನ ಕೈಯಲ್ಲಿ ಸತ್ತರೆ ಅವರಿಗೆ ವೈಕುಂಠ ಪ್ರಾಪ್ತಿ. ಅದರಿಂದ ಅವರ ಭಾವನೆ ಏನಪ್ಪ ಅಂದ್ರೆ ನಾವು ಸತ್ತ ನಂತರ ಅಮರರಾಗ್ತೀವಿ, ವೈಕುಂಠಕ್ಕೆ ಬರ್ತೀವಿ, ಅಲ್ಲಿ ನಿನ್ನ ಸೋಲಿಸ್ತೀವಿ. ನಿರ್ಜರುಲ ಮೈ ನಿನ್ನ ಓರ್ತುಮು ಅಂದ್ರೆ ನಿನ್ನನ್ನ ಸೋಲಿಸ್ತೀವಿ. ಮಾಮೀದಟನ್ ವೈಕುಂಠಂಬುನಂ ಅಂಚು, ಆ ರೀತಿಯಾಗಿ ಬಲ್ಕುಗು ಕ್ರಿಯ, ಆ ರೀತಿಯಾಗಿ ಇನ್ನ ದುರಹಂಕಾರನೇ, ಬಿಡಯ್ಯ ಕೃಷ್ಣ, ನೀನು ನಮ್ಮನ್ನು ಸಾಯಿಸಿದ್ರೆ ಈ ದೇಹ ಹೋಯ್ತು ಅಷ್ಟೇ ತಾನೆ, ನಿನ್ನ ಕೈಯಿಂದ ಸತ್ತಿದ್ರಿಂದ ವೈಕುಂಠಕ್ಕೆ ಬರ್ತೀವಿ, ಆಗ ನಿನ್ನೊಂದು ಕೈ ನೋಡ್ಕೋತೀವಿ, ಅಲ್ಲಿ ನಿನ್ನನ್ನು ಸೋಲಿಸ್ತೀವಿ ನಾವು. ಒಟ್ಟಲ್ಲಿ ದುರ್ಮತವೇ ಒಳಗಡೆ, ದುಷ್ಟ ಬುದ್ಧಿಯೇ. ದುರ್ವಾರಾಸ್ತ್ರ ಭಿನ್ನಾಂಗುಲೈ ಆಕಂಪಿಂಪಕ, ಆ ಕೃಷ್ಣ ಬಲರಾಮರು ಬಿಡ್ತಕ್ಕಂತಹ ಆ ಒಂದು ದಿವ್ಯಾಸ್ತ್ರಗಳಿಗೆ ಅದರಿಂದ ಘಾಸಿ ಹೊಂದಿದ್ದಾರೆ, ಭಿನ್ನಾಂಗರಾಗಿದ್ದಾರೆ. ಆದರೂ ಸ್ವಲ್ಪ ಕೂಡ ಅವರ ಅಹಂಕಾರ ಕಡಿಮೆ ಆಗಿಲ್ಲ. ಆಡುದುರು ಗರ್ವಾಲಾಪಮುಲ್ ಕೃಷ್ಣನ್, ಅವರ ಅಹಂಕಾರವಾಗಲಿ ಇದು ಅಡಗದೆ ಅವರು ಗರ್ವದ ಮಾತುಗಳನ್ನು ಆಡ್ತಾ ಇದ್ದಾರೆ ಕೃಷ್ಣನ ಬಳಿಯಲ್ಲಿ. ಬಿಡು, ನಾವು ಆಮೇಲೆ ಬರ್ತೀವಲ್ಲ, ಸತ್ತ ಮೇಲೆ ವೈಕುಂಠಕ್ಕೆ ಬರ್ತೀವಿ, ಅಲ್ಲಿ ನಿನ್ನೊಂದು ಕೈ ನೋಡ್ಕೋತೀವಿ, ಒಟ್ಟಲ್ಲಿ ನೀನು ಗೆಲ್ಲಕ್ಕೆ ನಾವು ಬಿಡಲ್ಲ. ಇವ್ವಿದಂಬನ ಜಗದೀಶ ಏಮಿ ಸೆಪ್ಪುದು ನಗಣಿತಲಯವಾರ್ಧಿ ಭಯದ ಮೈ ಮೂಗಿನ ಮಗದೇಶು ಬಲಮುನೆಲ್ಲನೂ ದೆಗಜೂಚಿರಿ ಹರಿಯು ತೀವ್ರ ಕ್ರೀಡನ್. ಅಬ್ಬಬ್ಬಬ್ಬಬ್ಬ, ಪರೀಕ್ಷಿತ್ ಮಹಾರಾಜ, ಈ ರೀತಿ ಘೋರವಾದ ಯುದ್ಧ ನಡೀತಾ ಇದೆ ಅಲ್ಲಿ. ಏಮಿ ಸೆಪ್ಪುದು, ಹೇಗಪ್ಪ ಅದನ್ನು ವರ್ಣಿಸ್ಲಿ, ನಾನು ಏನು ಹೇಳಲಿ. ಅಗಣಿತ ಲಯವಾರ್ಧಿ ಭಯದ ಮೈ, ಪ್ರಳಯಕಾಲ ಸಾಗರದಂತೆ ಭಯಜನಕವಾಗಿತ್ತು ಆ ಜರಾಸಂಧನ ಸೈನ್ಯ. ಅಗಣಿತ ಲಯವಾರ್ಧಿ ಭಯದ ಮೈ ಮೂಗಿನ ಮಗದೇಶು ಬಲಮುನೆಲ್ಲುನು, ಎಲ್ಲೆಲ್ಲಿಂದ ಸೇರಿ ಗುಂಪು ಕಟ್ಕೊಂಡಿದ್ದಾರೆ ದುಷ್ಟರೆಲ್ಲ. ಮೂಗೋದು ಅಂತಂದ್ರೆ, ಮೂಗು ಅಂದ್ರೆ ಯುನೈಟ್, ಎಲ್ಲ ಗುಂಪುಗಳಾಗಿದ್ದಾರೆ. ಎಲ್ಲ ದುಷ್ಟರಾಜರು ಕೂಡ ಬಂದು ಜರಾಸಂಧನ ಕಡೆ ಸೇರ್ಕೊಂಡು ಒಳ್ಳೆ ಅಪರಿಮಿತವಾದಂತಹ ಪ್ರಳಯ ಕಾಲದ ಸಾಗರದಷ್ಟು ಸೈನ್ಯ ಸೇರಿದೆ. ಅಂತಹ ಆ ಮಗದೇಶನ ಜರಾಸಂಧನ ಬಲವನ್ನೆಲ್ಲವನ್ನೂ ಕೂಡ ದೆಗಜೂಚಿರಿ ಹೊಲಿಯು ತೀವ್ರ ಕ್ರೀಡನ್, ತಮ್ಮ ಅವಕ್ರ ವಿಕ್ರಮದಿಂದ ಕೃಷ್ಣ ಹಾಗೂ ಬಲರಾಮ ಇಬ್ರು ಅಷ್ಟು ಅಪಾರವಾದ ಸೈನ್ಯವನ್ನು ಕೂಡ ಕೊಚ್ಚಿ ಹಾಕಿದ್ರು.
ಅವರನ್ನ ಸೋಲ್ಸ್ಬಿಟ್ರು, ಸಂಹಾರ ಮಾಡಿದ್ರು ಬಲರಾಮ ಹಾಗೂ ಕೃಷ್ಣರು. ಭುವನ ಭವಸ್ಥಿತಿ ವಿಲಯ ಮೂಲವಲೀಲಂಜೇಯು ಹರಿಕಿನ್ అరినాశనమెంత విషయమైన మనుజుండై భవముందుటంజేసి పొగడంబడి ಎಂಗೃತುಲನ್. ಇಲ್ಲಿ ಹೋರಾಡ್ತಾ ಇರ್ತಕ್ಕಂಥವನು ಯಾರು? ಶ್ರೀಕೃಷ್ಣ. ಈಗ ಕೃಷ್ಣನ ಅವತಾರ ಎತ್ತಿದ್ದಾನೆ, ಆದರೂ ಅವನು ಸರ್ವೇಶನಾದಂತಹ ಪರಬ್ರಹ್ಮ. ಈ ಭುವನದ ಭವ ಸ್ಥಿತಿ ವಿಲಯ, ಸೃಷ್ಟಿ ಸ್ಥಿತಿ ಲಯ ಎಲ್ಲದಕ್ಕೂ ಕಾರಣವಾದಂತಹ ಪರಬ್ರಹ್ಮ ಸ್ವರೂಪ ಅವನು. ಆ ಸೃಷ್ಟಿ ಸ್ಥಿತಿ ಲಯಗಳನ್ನೇ ಅವಲೀಲಂಜೇಯು ಹರಿಕಿನ್, ಅದನ್ನ ಅವಲೀಲೆಯಾಗಿ ಅವನು ಲೀಲಾಜಾಲವಾಗಿ ಮಾಡತಕ್ಕಂಥ ಶ್ರೀಹರಿಗೆ ಹರಿನಾಶನಮೆಂತ ವಿಷಯಮಂ, ಹರಿನಾಶನ ಎದುರಿಗೆ ಬಂದಂಥ ಶತ್ರುಗಳನ್ನು ನಾಶ ಮಾಡ್ತಕ್ಕಂಥದ್ದು ಅವನಿಗದು ಯಾವ ಮಹಾ. ಆದರೆ ಮನುಜುಂಡೈ ಭವಮಂದುಟ ಜೇಸಿ ಪೊಗಡಂಬಡಿ ಎಂಗೃತುಲನ್, ಆದರೆ ಈಗ ಮಾಯಾ ಮಾನುಷ ವೇಷ ಧರಿಸಿ ಬಂದಿದ್ದಾನೆ, ಮಾನವಾಕಾರದಲ್ಲಿ ಅವತಾರ ಎತ್ತಿದ್ದಾನೆ. ಆದ್ದರಿಂದ ಮಾತ್ರ ಕಾವ್ಯಗಳಲ್ಲಿ ಅವನನ್ನು ಶ್ಲಾಘಿಸ್ತಾ ಇದ್ದಾರೆ, ಅಷ್ಟೊಂದು ವರ್ಣಿಸ್ತಾ ಇದ್ದಾರೆ. ಇಲ್ಲದೆ ಇದ್ದರೆ ಅವನಿಗೆ ಅದೆಲ್ಲವೂ ಅವಲೀಲೆ. ಇಷ್ಟು ದೊಡ್ಡ ಚತುರ್ದಶ ಭುವನ ಬ್ರಹ್ಮಾಂಡಗಳನ್ನು ಸೃಷ್ಟಿ ಸ್ಥಿತಿ ಪಾಲನೆ ಮತ್ತೆ ಲಯ ಎಲ್ಲವೂ ಅವಲೀಲೆಯಿಂದ ಮಾಡ್ತಕ್ಕಂತಹ ಅವನಿಗೆ ಈ ಶತ್ರು ಸೈನ್ಯ ಒಂದು ಲೆಕ್ಕನ. ಅವನು ಮಾನವಾಕಾರ ಎತ್ತಿರೋದ್ರಿಂದ ಈ ರೀತಿಯಾಗಿ ಕಾವ್ಯಗಳಲ್ಲಿ ಶ್ಲಾಘಿಸ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಅಲ್ಲ. ಅವನ ಆ ಪರಾಕ್ರಮವನ್ನು ಅಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಆ ಸಮಯಂಬುನ ಅಹಂಕರ್ಮುಲು ತಲ್ಲಡಿಲ್ಲ ಭಯದ ಅಹಂಕಾರುಂಡೈ ಸೀರಿ ದೋರಂಹಂಬುಪ್ಪ ಹಲಾಹತಿನ್ ರಥಧನೂರತ್ಯಂಬುಲಂಗೂಲ್ಚಿ ತತ್ ಸಂಹಾರ ಸ್ಪೃಹಂಜೊಚ್ಚಿ ಪಟ್ಟೆನು ಜರಾಸುಂಧುನ್ ಮದಾಂಧುನ್ ಮಹಾಸಿಂಹಂಬು ಪ್ರತಿಸಿಂಹ ಮುಖ್ಯಮು ಬಲ ಶ್ರೀಭಟ್ಟು ನೇರ್ಪೇರ್ಪಡನ್. ಆ ಸಮಯದಲ್ಲಿ ಅಹಂಕರ್ಮುಲು ತಲ್ಲಡಿಲ್ಲ, ಪಾಪಕರ್ಮಿಗಳು ಅವರು ಮಾಡಿರ್ತಕ್ಕಂಥ ಪಾಪಕರ್ಮಗಳು ಎಲ್ಲವೂ ಕೂಡ ತಲ್ಲಡಿಲ್ಲ, ಹೆದರಿಕೆಯಿಂದ ನಡುಗು ಹೋಗುವ ರೀತಿಯಲ್ಲಿ ಭಯದ ಅಹಂಕಾರುಂಡೈ ಸೀರಿ, ಆ ಬಲರಾಮ ವಿರೋಧಿಗಳಿಗೆ ಭಯ ಹುಟ್ಟಿಸೋ ರೀತಿಯಲ್ಲಿ ಗರ್ವದಿಂದ ಅವನು ಬಹು ವೇಗವಾಗಿ ದೋರಂಹಂಬೊಪ್ಪ ಹಲಾಹತಿನ್, ಅವನ ದೋರಂಹ ಅಂತಂತಂದ್ರೆ ಅವನ ಬಾಹುಗಳು ವೇಗವಾಗಿ ಚಲಿಸುತ್ತೆ, ಬಹು ವೇಗವಾಗಿ ತನ್ನ ಒಂದು ನೇಗಿಲಿನಿಂದ ಏನೇನು ಧ್ವಂಸ ಮಾಡ್ತಾ ಇದ್ದ. ದೋರಂಹಂಬೊಪ್ಪ ಹಲಾಹತಿನ್ ರಥಧನೂರತ್ಯಂಬುಲಂಗೂಲ್ಚಿ, ರಥಗಳನ್ನೇ ಪುಡಿ ಪುಡಿ ಮಾಡಿಬಿಡ್ತಾ ಇದ್ದಾನೆ, ಆ ರಥಿಕರನ್ನ ಪುಡಿ ಪುಡಿ ಮಾಡ್ತಾ ಇದ್ದಾನೆ. ಧನುಸ್ಸುಗಳನ್ನ ರಥ್ಯಂಬುಲಂಗೂಲ್ಚಿ, ಅವರ ಕುದುರೆಗಳನ್ನ, ಧನುಸ್ಸುಗಳನ್ನ, ರಥಗಳನ್ನ, ಆ ಸಾರಥಿಗಳನ್ನ ಎಲ್ಲಾರನ್ನೂ ಕೂಡ ಧ್ವಂಸ ಮಾಡ್ತಾ ಇದ್ದಾನೆ. ಶತ್ರು ತತ್ ಸಂಹರ ಸ್ಪೃಹ ಜೊಚ್ಚಿ, ತಕ್ಷಣ ಇಷ್ಟು ವೀರಾವೇಶದಿಂದ ಸೈನಿಕರನ್ನ, ರಥಗಳನ್ನ ಎಲ್ಲ ಅವರ ಚತುರಂಗ ಬಲವನ್ನ ಧ್ವಂಸ ಮಾಡ್ತಾ ಇದ್ದಂಥ ಆ ಸೀರಪಾಣಿಗೆ ಶತ್ರು ಸಂಹಾರ ಮಾಡಬೇಕು ಅನ್ನತಕ್ಕಂಥ ಒಂದು ಕಾಂಕ್ಷೆ ಬಂತು. ತತ್ ಸ್ಪೃಹಜೊಚ್ಚಿ, ತಾಳು ಇವನು ಬಂದಿರೋನು ಯಾರು, ಇವ್ರನ್ನೆಲ್ಲ ಕರ್ಕೊಂಡು ಬರಬೇಕಾಗಿದ್ರೆ ಕರ್ಕೊಂಡು ಬಂದಂಥ ಮುಖ್ಯಸ್ಥ ಜರಾಸಂಧ, ಅವನ್ನ ಕೊಂದು ಹಾಕ್ಬಿಡ್ತೀನಿ ಅನ್ನತಕ್ಕಂಥ ಒಂದು ಕಾಂಕ್ಷೆ ಬಂತು. ಪಟ್ಟೆನು ಜರಾಸುಂಧುನ್ ಮದಾಂಧುನ್, ಓಡ್ ಹೋಗಿ ಆ ಮದಾಂಧನಾದಂಥ ಆ ಜರಾಸಂಧನನ್ನ ಹಿಡ್ದ. ಮಹಾಸಿಂಹಂಬು ಪ್ರತಿಸಿಂಹ ಮುಖ್ಯಮೋ ಬಲಶ್ರೀಂ ಭಟ್ಟುನ್ ನೇರ್ಪು ಏರ್ಪಡನ್, ಒಂದು ದೊಡ್ಡ ಸಿಂಹ, ಮಹಾಸಿಂಹ ಎದುರಾಳಿಯಾದ ಇನ್ನೊಂದು ಸಿಂಹವನ್ನ ಹಿಡಿದ ರೀತಿಯಲ್ಲಿ ಆ ಚಂದದಿಂದ ಅವನು ಎಗರಿ ಹೋಗಿ ಆ ಜರಾಸಂಧನನ್ನ ಹಿಡ್ದ. ಇನ್ನವನ್ನ ಮುಗಿಸ್ಬಿಡ್ತೀನಿ ಅನ್ನುವ ಒಂದು ಕಾಂಕ್ಷೆಯಿಂದ ಹೋಗಿ ಜರಾಸಂಧನನ್ನ ಹಿಡ್ದ. ಇಟ್ಲು ಪಟ್ಟುಕೊನಿ ಕುಂಠಿತುಲೈ ಪರುಲ್ ಬೆಗಡ
ఘోర బలుండు బలుండు వాని సొల్లుంఠములాడుచున్ దిగిచి లోక భయంకరమైన ముష్టి చేంగంటగతాసు చేసి తమ కంబున మొత్తగా ಭೂಭರಕ್ಷಯೋತ್ಕಂಠುಡು ಚಕ್ರಿಮೀದೆರಿಂಗಿ ಕಾರ್ಯಮುಗಲ್ದನಿ ಮಾನ್ಪೀಟ್ಲನು. ಈ ರೀತಿಯಾಗಿ ಆ ಮಹಾಬಲಶಾಲಿಯಾದಂತಹ ಸೀರಿ ಅಂದರೆ ಬಲರಾಮ, ಚಕ್ರಿಯ ಅಗ್ರಜ ಅಂತಂದರೆ ಕೃಷ್ಣನ ಅಣ್ಣನಾದಂತಹ ಬಲರಾಮ ಅವನ್ನ ಹಿಡಿದು ಬಿಟ್ಟ, ಜರಾಸಂಧನ ಹಿಡಿದು ಬಿಟ್ಟು ಅವನು ಹಿಡಿದಿದ್ದ ಒಂದು ರೀತಿಗೆ ಕುಂಟಿತುಲೈ ಪರುಲ್ ಬೆಗಡ ಆ ರೀತಿಯಾಗಿ ಹಿಡ್ಕೊಂಡಿದ್ ನೋಡಿ ಶತ್ರುಗಳು ಎಲ್ಲರೂ ಬೆದರಿ ಚೆದರಿ ಹೋಗ್ತಾ ಇದ್ದಾರೆ. ಘೋರ ಬಲುಂಡು ಬಲುಂಡು ವಾಣಿ ಸೊಲ್ಲುಂಟ ಮುಲಾಡುಚನ್, ಭಯಂಕರ ಬಲಶಾಲಿಯಾದಂಥ ಬಲಭದ್ರ ಆ ಜರಾಸಂಧನ್ನ ಒಂಥರ ವ್ಯಂಗ್ಯೋಕ್ತಿಗಳಿಂದ ಕ್ರೂರೋಕ್ತಿಗಳಿಂದ ಅವನ್ನ ನಿಂದಿಸ್ತಾ ಇದ್ದಾನೆ. ಲೋಕ ಭಯಂಕರమైన ಮುಷ್ಟಿಚೆ ಕಂಠಗತ ಸುಂಜೇಸಿ, ಲೋಕಕ್ಕೆ ಭಯವನ್ನ ಕಲ್ಪಿಸುವ ರೀತಿಯಲ್ಲಿರ್ತಕ್ಕಂಥ ಅವನ ಸಿಡಿಲಿನಂಥ ಮುಷ್ಟಿ, ವಜ್ರಮುಷ್ಟಿಯಿಂದ ಒಂದು ಬಿಟ್ಟ ಅವನಿಗೆ ಜರಾಸಂಧಂಗೆ. ಆ ಕಂಠಗತ ಪ್ರಾಣವಾಗೋಯ್ತು, ಅಂದ್ರೆ ಕಂಠದೊಳಕ್ಕೆ ಅಡಗಿ ಹೋಯ್ತು ಆ ಜರಾಸಂಧನ ಪ್ರಾಣ. ಕಂಠಗತಾನುಂಜೇಸಿ ತಮಕಂಬುನ ಮೊತ್ತಗ, ಅವನಿಂದ ಕೊಂದು ಬಿಡ್ಬೇಕು ಅಂತ ಇನ್ನೊಂದ್ಸತಿ ಗುದ್ದುತ್ತಾನೆ ಬಲರಾಮ. ತಕ್ಷಣ ಭೂಭರ ಕ್ಷಯೋತ್ಕಂಠುಡು ಚಕ್ರಿ ಮೀದೆರಿಗಿ, ಚಕ್ರಿಯಾದಂಥ ಶ್ರೀಹರಿಯ ಈ ಅವತಾರದ ಮುಖ್ಯೋದ್ದೇಶವೇ ಭೂಭಾರವನ್ನ ಹರಿಸ್ತಕ್ಕಂಥದ್ದು. ಅಂದ್ರೆ ಎಲ್ಲ ದುಷ್ಟರನ್ನು ಕೊಲ್ಲಬೇಕು ಅವನು. ಆದ್ದರಿಂದ ಇವನ್ ಕೊಂದುಬಿಟ್ರೆ ಇನ್ನು ಅವನ ಹಿಂದೆ ಬರೋ ದುಷ್ಟರೆಲ್ಲ ಎಲ್ಲೆಲ್ಲೋ ಚೆದ್ರು ಹೋಗ್ಬಿಡ್ತಾರೆ. ಈ ಬಲವಾದ ದುಷ್ಟನಾದಂಥ ಜರಾಸಂಧ ಮುಂದೆ ಇದ್ರೆ ಅವನ ಹಿಂದೆ ಸಾವಿರ ಜನ, ಎಷ್ಟೆಷ್ಟೋ ಲಕ್ಷ ಲಕ್ಷ ಕ್ಷೋಹಿಣಿ ದುಷ್ಟರನ್ನ ಕರೆದುಕೊಂಡು ಬರ್ತಾನೆ. ಎಲ್ಲರನ್ನೂ ಒಂದು ಕಡೆ ಸಂಹಾರ ಮಾಡಿದ್ರೆ ತನ್ನ ದುಷ್ಟ ಸಂಹಾರ ಕಾರ್ಯವು ಸುಲಭವಾಗುತ್ತೆ. ಅದು ಈ ಚಕ್ರಿಯ ಒಂದು ಯೋಜನೆ. ಅದರಿಂದ ಅವನೇನು ಮಾಡ್ದ, ಭೂಭರ ಕ್ಷಯೋತ್ಕುಂಟುಡು ಚಕ್ರಿ ಮೀದೆರಿಗೆ ಕಾರ್ಯಮುಗಲ್ದನಿ ಮಾನ್ಪೀಟ್ಲನು. ಇನ್ನ ಇರಪ್ಪ, ಅವನಿಗೆ ಟೈಮ್ ಬಂದಿಲ್ಲ ಜರಾಸಂಧನಿಗೆ, ಇರು ನಾನು ಹೇಳ್ತೀನಿ ಕೇಳು ಅಂತ ಜರಾಸಂಧನನ್ನ ಬಲರಾಮ ಕೊಲ್ಲುವುದನ್ನ ತಡೆದ ಶ್ರೀಕೃಷ್ಣ. ದುಃಖಿಂಪಂಬನಿಲೇದು ಪೊಮ್ಮು ಬಲಸಂದೋಹಂಬುಲಂದೆಮ್ಮು చేతక్కేదంబెడలంగరమ్మో రిపులందండించు కాదేని భూస్వఖేలజ్జనమెల్ల మెచ్చన్ృప నీ శౌర్యోన్నతుల్ చూపి మేదక్కండంబులు భూతముల్దినందను త్యాగంబుసేయందగున్. ಈ ಜರಾಸಂಧ ನರಪತಿಯೇ, ದುಃಖಿಂಬಂಬನಿ ಲೇದು, ದುಃಖಿಸ್ಬೇಡ, ದುಃಖಿಸೋದೇನು ಬೇಕಾಗಿಲ್ಲಯ್ಯ ಇಲ್ಲಿ. ಪೊಮ್ಮು ಹೋಗು, ಬಲಸಂದೋಹಂಬುಲಂ ದೆಮ್ಮು, ಇನ್ನೂ ನೀನು ಹಿಂದೆ ಹೋಗಿ, ಇನ್ನ ನಿನ್ನ ಹತ್ರ ಇದೆಲ್ಲ ಗಣಿತವಾದ ಸೈನ್ಯ, ಇನ್ನ ನಿನ್ನನ್ನ ಅನುಸರಿಸ್ತಕ್ಕಂತಹವರು ಎಷ್ಟು ಜನ ಇದ್ದಾರೋ ಅದು ಆ ಸೈನ್ಯವನ್ನೆಲ್ಲವನ್ನು ಸೇರಿಸ್ಕೊಂಡು ಬಾ, ಮತ್ತೆ ಆ ಸೈನ್ಯ ತೆಗೆದುಕೊಂಡು ಬಾ. ಚೇತಕ್ಕೇದಂ ಬೆಡಲಂಗರಮ್ಮು, ಆಗ ನಿನ್ನ ಮನಸ್ಸಿನ ದುಃಖ, ಈಗ ನಿನ್ನ ಕಡೆ ಸೈನ್ಯ ನಾಶ ಆಗಿರ್ತಕ್ಕಂಥದ್ದು ಇದೆಲ್ಲ ದುಃಖ ಇದೆಯಲ್ಲ, ಅದೆಲ್ಲ ಹೋಗಲಾಡಿಸ್ಕೊಳ್ಳೋ ಹಾಗೆ ಇನ್ನಷ್ಟು ಮತ್ತಷ್ಟು ಪರಾಕ್ರಮಿಗಳು, ಕ್ರಿಮಿಗಳೇ ಅವರು ಕೃಷ್ಣನ ಮುಂದೆ, ಪರಾಕ್ರಮಿಗಳಾದಂತಹ ಸೈನ್ಯವನ್ನೆಲ್ಲ ತೆಗೆದುಕೊಂಡು ನಿನ್ನ ಮನಸ್ಸು ದುಃಖ ಹೊಟ್ಟು ಹೋಗ್ಬೇಕು. ಹಾಗೆ ಮತ್ತೊಮ್ಮೆ ಅಪಾರ ಸೈನ್ಯ ಬಲದಿಂದ ವಿಜೃಂಭಿಸ್ಕೊಂಡು ಬಾ. ಬೆಡಲಂಗರಮ್ಮು ರಿಪುಲನ್ ದಂಡಿಂಪು, ನಿನ್ನ ಎದುರಾಳಿಗಳಾದಂತೆ ಯಾದವ ಸೈನ್ಯವನ್ನ ದಂಡಿಸುವಾಗ. ಕಾದೇನಿ, ಹಾಗಾಗದೇ ಇದ್ರೆ, ಅಂದ್ರೆ ಒಂದು ವೇಳೆ ನೀನೀಗ ಈ ರಣರಂಗ ಬಿಟ್ಟು ಹೊರಟೋಗಿ ಮತ್ತೆ ಬರಬಹುದು, ಅದೊಂದು ಚಾನ್ಸ್ ಇದೆ ನಿನಗೆ. ಹಾಗೆ ಬೇಡ ಅನ್ನೋ ಹಾಗಿದ್ರೆ, ಭೂಸ್ವಖೇಲಜ್ಜನಮೆಲ್ಲ ಮೆಚ್ಚ ನೀ ಶೌರ್ಯೋನ್ನತಲ್ ಸೂಪಿ ವೇದಕ್ಕಂಡಂಬುಲು ಭೂತಮಲ್ದಿನ ಧನುತ್ಯಾಗಂಬುಸೆಯಂತಗುನ್. ನೀನು ನಿನ್ನ ಶೌರ್ಯ, ನಿನ್ನ ಪರಾಕ್ರಮ ಎಲ್ಲನೂ ಇದೇ ರಣರಂಗದಲ್ಲೇ ತೋರಿಸಿದ್ರೆ ಏನಾಗುತ್ತೆ, ನೀನು ತನ್ನ ತ್ಯಾಗ ಮಾಡಬೇಕಾಗತ್ತೆ. ಪರಾಕ್ರಮದಿಂದ ಹೋರಾಡಿ ತನು ತ್ಯಾಗ ಮಾಡು.
ಆಗ ನಿನ್ನ ದೇಹದ ಮೇದಖಂಡ ಮಾಂಸಖಂಡ ನಿನ್ನ ಅಂಗಾಂಗಗಳು ಎಲ್ಲವನ್ನೂ ಕೂಡ ಭೂತಗಳು ತಿಂದುಕೊಳ್ಳುತ್ತೆ ತೃಪ್ತಿಯಾಗಿ. ಆ ರೀತಿ ಪ್ರಾಣನಾದ್ರೂ ಬಿಡು, ದೇಹನಾದ್ರೂ ಬಿಡು. ಆವಾಗ ನೀನು ಆ ಥರ ರಣರಂಗದಲ್ಲಿ ಹೋರಾಡಿ ವೀರಸ್ವರ್ಗ ಪಡೆದ್ರೆ ಆಗ ಭೂಸ್ವಕ್ಕೇಲಜ್ಜನಮೆಲ್ಲ ಮೆಚ್ಚ. ಭೂಮಿ ಮೇಲಿರ್ತಕ್ಕಂಥವ್ರು, ಸ್ವರ್ಗದಲ್ಲಿರ್ತಕ್ಕಂಥವ್ರು ಎಲ್ಲರೂ ನಿನ್ನನ್ನು ಮೆಚ್ಕೊಳ್ತಾರೆ. ಹಬ್ಬಬ್ಬ ಎಷ್ಟು ಪರಾಕ್ರಮಿ ಇವನು ಜರಾಸಂಧ, ಹೋರಾಡಿ ರಣರಂಗದಲ್ಲಿ ಮಡಿದ ವೀರಸ್ವರ್ಗ ಪ್ರಾಪ್ತಿಯಾಗುತ್ತೆ ಅವನಿಗೆ ಅಂತೆಲ್ಲ ಮೆಚ್ಕೊಳ್ತಾರೆ, ಹೊಗಳ್ತಾರೆ. ಇಲ್ಲಲ್ಪ ನನಗಿನ್ನ ಸಾಯೋ ಇಚ್ಛೆ ಇಲ್ಲ ನಾಗಿದ್ರೆ ಇವಾಗ ಹೊಟ್ಟೋಗ್ಬಿಡು, ಹೋಗಿ ಇನ್ನಷ್ಟು ಮತ್ತಷ್ಟು ಸೈನ್ಯ ಕೂಡಿಸ್ಕೊಂಡು ಬಂದು ನಿನ್ನ ಶತ್ರುಗಳನ್ನೆಲ್ಲ ಸೋಲಿಸುವಂತೆ ಒಂದು ಚಾನ್ಸ್ ಕೊಟ್ಟಿದ್ದೀನಿ ನೋಡಯ್ಯ, ಯಾವ್ದು ಬೇಕೋ ಆರಿಸ್ಕೊ ಅಂತ ಶ್ರೀಕೃಷ್ಣ ಅವನಿಗೆ ಬಿಟ್ಟ ಆಯ್ಕೆಯನ್ನ ಜರಾಸಂಧನಿಗೆ. అని నగుచు విడిపించిన చిడిముడికి నగ్గలంబైన సిగ్గునం బ్రగ్గి నెమ్మొగంబు సూపక కోప కపట భావంబులు మనంబునం బెనంగొన దపంబు చేసిన వీరలం జయించెదనని పలాయితులైన రాజులం గూడుకొనుచు జరాసుందుండు విరిగి చెనియే. సురులు గుసుమ వర్షంబులు గురియ హలియు హరియును మథురానగర జన వంది మాగద జేగీయమానులై వీణా వేణు మృదంగ శంఖ దుందుభి నినదంబుల ఆకర్ణించుచు మృగమద జలసిక్త విమల వీథికాశతంబును వివిధ విచిత్ర కేతనాద్యలంకృతంబును సువర్ణ మణిమయ జయస్తంభ నిబద్ధ తోరణ సంయుతంబును వేదనాద నినాదితంబును సంతుష్ట జన సంకుల గోపురంబును నైన పురంబును ಪ್ರವೇಶಿಂಚಿರಂದು. ಕೃಷ್ಣ ಹೀಗೆ ಹೇಳ್ದ, ನೋಡಪ್ಪ ನನಗೇನಿಲ್ಲ, ಹೋರಾಡಿ ಇವಾಗಲೇ ಪ್ರಾಣ ಬಿಡು, ಹಾಗಿದ್ರೆ ಬಿಡು, ನಿನ್ನ ದೇಹ ಪಿಶಾಚಿ ಭೂತ ಪ್ರೇತ ಪಿಶಾಚಿಗಳ ಪಾಲಾಗುತ್ತೆ. ಇಲ್ಲ ಅಂದ್ರೆ ನೋಡು ಒಂದು ಚಾನ್ಸ್ ತಗೋ, ಹೊಟ್ಟೋಗು, ಇನ್ನೊಂದಷ್ಟು ಜನ ಕರ್ಕೊಂಡು ಇನ್ನೊಮ್ಮೆ ಬರೀವಂತೆ ಹೋಗು ಅಂತ ಅನಿ ನಗುಚು ವಿಡಿಪಿಂಚಿನ. ಈ ರೀತಿ ಹೇಳಿ ನಗುತ್ತಾ ಆ ಹಲಿಯ ಕೈಯಿಂದ ಅಂದರೆ ಬಲಭದ್ರನ ಕೈಯಿಂದ ಜರಾಸಂಧನನ್ನ ಬಿಡಿಸಿದ ಶ್ರೀಕೃಷ್ಣ. ಅವನಿಗೆ ಕುದ್ದು ಹೋಗ್ತಾ ಇದ್ದಾನೆ ಕೋಪದಿಂದ ಜರಾಸಂಧ. ಚಿಡಿಮುಡಿಕಿ ನಗ್ಗಲಂಬೈನ ಸಿಗ್ಗು ನಮ್ ರಗ್ಗಿ ನೆಮ್ಮೊಗಂಬು ಸೂಪಕ. ಅವನಿಗೆ ಚಿಡಿಮುಡಿ ಸಿಡಿ 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 ಅಂತ ಇದ್ದಾನೆ. ವೆಕ್ಸೇಷನ್ ಅಂತಾರೆ, ಇರಿಟೇಷನ್ ಆಗ್ಬಿಟ್ಟಿದೆ ಅವನಿಗೆ. ಅಯ್ಯೋ ಇಂಥ ಅವನ ಕೈಲಿ ಹೀಗೆ ಸಿಕ್ಕಾಕೊಂಡ್ಬಿಟ್ನಲ್ಲ ಅಂತ ನಾಚಿಕೆ ಬೇರೆ ಆಗ್ಬಿಟ್ಟಿದೆ. ಸಿಗ್ಗು ಸಿಗ್ಗು ಅಂದರೆ ನಾಚಿಕೆ. ಅಯ್ಯೋ ನಾನೇನು ಇಷ್ಟು ವೀರಾದಿ ವೀರನಾದವನು ಇವನ ಕೈಗೆ ಸಿಕ್ಕಾಕೊಂಡ್ಬಿಟ್ನಲ್ಲ ಅಂತ. ಅದರಿಂದ ಮೃಗ್ಗಿ ಕುದ್ದೋಗಿ ಒಳ್ಳೆ ವಿಹ್ವಲಗೊಂಡು ಅಂತ ಜರಾಸಂಧ ನೆಮ್ಮೊಗಂಬು ಸೂಪಕ ತಲೆ ಬುಗ್ಗಿಸ್ಕೊಂಡ್ಬಿಟ್ಟಿದ್ದಾನೆ. ತನ್ನ ಮುಖವನ್ನ ಇವರಿಗೆ ತೋರ್ಸಕ್ಕೆ ಇಷ್ಟ ಇಲ್ಲ, ಅವಮಾನದಿಂದ ಕುದ್ದು ಹೋಗ್ತಾ ಇದ್ದಾನೆ. ಕೋಪ ಕಪಟ ಭಾಂಬುಲು ಮನಂಬುನಂ ಬೆನಂಗೊನ. ಕೋಪ ಕಪಟ ಏನಾದರೂ ಮಾಡಿ ಇವ್ರನ್ನ ಮಟ್ಟ ಹಾಕಬೇಕು ಅನ್ನತಕ್ಕಂಥ ಭಾವಗಳು ಮನಸ್ಸಿನಲ್ಲಿ ತುಂಬಿ ಬರ್ತಾ ಇದೆ ಜರಾಸಂಧನಿಗೆ. ದಪಂಬು ಚೇಸಿ ಐನಾ ವೀರಲಂ ಜయింಚದನನಿ. ಆಯಿತು, ಈಗೊಂದು ಚಾನ್ಸ್ ಕೊಡ್ಲಿ, ಏನೋ ತಪಸ್ಸು ಮಾಡಾದರೂ ಈ ಬಲರಾಮಕೃಷ್ಣರನ್ನು ಜಯಿಸ್ತೀನಿ ಅಂತ ನಿಶ್ಚಯಿಸಿಕೊಂಡಂತಹ ಜರಾಸಂಧ ಪಲಾಯಿತುಲೈನ ರಾಜಲಂಗೂಡು ಕೊನುಚು ಜರಾಸಂಧುಂಡು ವಿರಿಗಿ ಚೆನಿಯೇ. ಅವನ ಹಿಂದೆ ಬಂದಿದ್ದಂಥ ಎಷ್ಟೊಂದು ಜನ ರಾಜರು ಓಡೋಟೋಗ್ಬಿಟ್ಟಿದ್ರು. ತಾನು ಇನ್ನ ಬಂದ ದಾರಿಗೆ ಸುಂಕವಿಲ್ಲ ಅನ್ನೋ ರೀತಿ ಆಗೋಯ್ತು, ಅವಮಾನ ಆಗೋಯ್ತು, ಕೋಪ ಬರ್ತಾ ಇದೆ. ಆದರೆ ಈಗೇನು ಮಾಡೋಕ್ಕಾಗ್ತಾ ಇಲ್ಲ. ಆದ್ರಿಂದ ನೋಡೋಣ, ಕೃಷ್ಣ ಹೇಳಿದಾಗ ಇನ್ನೊಂದಷ್ಟು ಸೈನ್ಯ ತಂದು ತಪಸ್ ಮಾಡ್ಕೊಂಡು ಬಂದು ಹೇಗಾದರೂ ಇವ್ರನ್ನ ಜಯಿಸ್ಬೇಕು ಅಂದ್ಬಿಟ್ಟು ಆ ಪಲಾಯಿತರಾದಂಥ ರಾಜರನ್ನ ಕೂಡ್ಕೊಂಡು ಜರಾಸಂಧ ಹೊರಟೋದ. ಅವನು ಹೋದ್ನೋ ಇಲ್ವೋ ಅಲ್ಲಿಗೆ ಹರಿ ಮತ್ತು ಹಲಾಯುಧನಾದಂಥ ಬಲಭದ್ರ ಇಬ್ಬರು ಗೆದ್ದರು. ಆ ವಿಜಯ ಸಂಭ್ರಮ ಹೇಗಿತ್ತಪ್ಪ ಅಂತಂದ್ರೆ ಸುರುಲು ಕುಸುಮ ವರ್ಷಂಬುಲು ಗುರಿಯ. ಸುರರು, ಅಪ್ಸರೆಯರು, ಗಂಧರ್ವರು ಎಲ್ಲರೂ ಕೂಡ ಆಕಾಶದಿಂದ ಪುಷ್ಪವೃಷ್ಟಿಯನ್ನು ಸುರಿತಾ ಇದ್ದಾರೆ. ಅಬ್ಬ, ಧರ್ಮ ಸಂರಕ್ಷಣೆ ಮಾಡಲಿಕ್ಕೆ ಅವತಾರ ಎತ್ತಿರತಕ್ಕಂಥ ಶ್ರೀಕೃಷ್ಣ ಎಷ್ಟೊಂದು ಜನ ಅಧರ್ಮೀಯರನ್ನ, ಆ ಒಂದು ಕ್ರೂರಿಗಳಾದಂಥ ರಾಜ ಸಮೂಹವನ್ನೆಲ್ಲ ನಾಶ ಮಾಡಿದ್ದಾನೆ ಅಂತ ಆನಂದದಿಂದ ಕುಸುಮವೃಷ್ಟಿ ಸುರಿತಾ ಇದ್ದಾರೆ. ಹಲಿಯುನು ಹರಿಯುನು ಮಥುರಾ ನಗರ ಜನವಂದಿ ಮಾಗದ ಜೇಗೀಯ ಮಾನುಲೈ.
ಆ ಮಥುರಾ ರಾಜ್ಯದ ಆ ನಗರದ ಜನರು ವಂದಿಮಾಗದರು. ಎಲ್ಲರೂ ಜಯ 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 ಅಂತ ಜೇಗೀಯವನ್ನ ಮಾಡ್ತಾ ಇದ್ದಾರೆ, ಜೇಕಾರವನ್ನ ಹಾಡ್ತಾ ಇದ್ದಾರೆ. ಅವರಿಂದ ಆ ರೀತಿಯಾಗಿ ಹೊಗಳಲ್ಪಟ್ಟು ವೀಣಾ ವೇಣು ಮೃದಂಗ ಶಂಖ ದುಂದುಬಿ ನಿನದಂಬುಲ ಕರ್ಣಿಂಚುಚು ಆ ವಿಜಯದುಂದುಬಿಗಳು ಮೊಳಗ್ತಾ ಇದ್ದೆ. ಎಲ್ಲ ವಿಜಯದುಂದುಬಿಗಳು, ವೀಣಾ ವೇಣು ಎಲ್ಲ ಆನಂದೋತ್ಸವದಿಂದ ಜನರು ಗಾಯಕರು ಎಲ್ಲರೂ ಹಾಡಿ ಸಂಭ್ರಮಿಸ್ತಾ ಇದ್ದಾರೆ. ಈ ಹರಿ ಮತ್ತೆ ಹಲಾಯುಧ ತಂದು ಕೊಟ್ಟಂಥ ವಿಜಯಕ್ಕೆ ಆ ಜನರೆಲ್ಲರಿಗೂ ಆನಂದವಾಗ್ಬಿಟ್ಟಿದೆ. ಅಂತಹ ಆ ವಿಜಯ ಧ್ವನಿಗಳನ್ನು, ಆ ವಿಜಯ ಭೇರಿಗಳನ್ನು, ವಿಜಯ ದುಂದುಬಿಗಳನ್ನು ಕೇಳಿಸ್ಕೊಳ್ತಾ ಮೃಗ ಮದ ಜಲಸಿಕ್ತ ವಿಮಲ ವೀತಿಕಾ ಶತಂಬುನು. ಆಗ ಆ ಮಥುರಾ ನಗರದ ಪ್ರಜೆಗಳೆಲ್ಲ ಈ ವಿಜಯವನ್ನು ಸಂಭ್ರಮಿಸಲಿಕ್ಕೋಸ್ಕರ ಕಸ್ತೂರಿ ಪನ್ನೀರು ಇವೆಲ್ಲ ಬೆರೆಸಿದಂಥ ನೀರಿನಿಂದ ಮಥುರಾ ನಗರದ ಎಷ್ಟೋ ಬೀದಿಗಳನ್ನು ಸಾರಿಸಿದ್ದಾರೆ. ನಾವು ಕೇಳಿದ್ದೀವಿ ಎಲ್ಲ ಫೆನೈಲ್ ಡೆಟಾಲ್ ಹಾಕಿ ಸಾರಿಸಂಥ ದೌರ್ಭಾಗ್ಯ ನಮಗೀಗ. ಇಲ್ಲಾಂದರೆ ಹಿಂದಿನ ಕಾಲದಲ್ಲಿ ಹಸುಗಳ ಸಗಣಿಯಿಂದ ಸಾರಿಸಿ ರಂಗವಲ್ಲಿ ಇಟ್ಟರೆ ಅದು ಒಂದು ಶೋಭೆ, ಅದು ಒಂದು ಲಕ್ಷಣ, ಅದು ಕೂಡ ಒಂದು ಯಾವುದೇ ರೋಗ ಹತ್ತಿರ ಬರದೇ ಇರೋ ರೀತಿಯಲ್ಲಿ ನಮ್ಮನ್ನು ಕಾಪಾಡುತ್ತೆ ಅನ್ನೋದಕ್ಕಂಥ ನಂಬಿಕೆಗಳಿತ್ತು. ಆದರೆ ಆ ಮಥುರಾ ನಗರದ ಜನವಾಸಿಗಳೆಲ್ಲರೂ ಕೂಡ ಈ ಕೃಷ್ಣ ಬಲರಾಮರು ತಂದುಕೊಂಡಂತಹ ವಿಜಯವನ್ನು ಸಂಭ್ರಮದಿಂದ ಆಚರಿಸುವುದಕ್ಕಾಗಿ ಕಸ್ತೂರಿ ಪನ್ನೀರು ಹಾಕಿರತಕ್ಕಂತಹ ನೀರಿನಿಂದ ಮಥುರಾ ನಗರದ ಬೀದಿಗಳನ್ನು ಕೂಡ ಸಾರಿಸಿ ಸ್ವರ್ಣರಂಗೋಲಿಗಳಿಂದ ಅಲಂಕಾರ ಮಾಡಿದ್ದಾರೆ. ವಿವಿಧ ವಿಚಿತ್ರ ಕೇತನಾದ್ಯ ಅಲಂಕೃತಂಬುನು, ಬೀದಿಗಳಿಗೂ 4 ಬೀದಿ ಸೇರತಕ್ಕಂಥ ಚೌಕಗಳಲ್ಲಿ, ಎತ್ತೆತ್ತರದ ಪ್ರದೇಶಗಳಲ್ಲಿ ಎಲ್ಲ ಕಡೆನೂ ಕೂಡ ಕೇತನಗಳು ಅಂದರೆ ಬಾವುಟಗಳು, ವಿಜಯ ಧ್ವಜಗಳನ್ನು ಹಾರಿಸ್ತಾ ಇದ್ದಾರೆ. ವಿಜಯ ಸ್ತಂಭಗಳನ್ನು ನೆಟ್ಟುಬಿಟ್ಟಿದ್ದಾರೆ, ಅದರ ಮೇಲ್ಗಡೆ ವಿಜಯ ಧ್ವಜಗಳನ್ನು ಹಾರಿಸ್ತಾ ಇದ್ದಾರೆ. ಸುವರ್ಣ ಮಣಿಮಯ ಜಯಸ್ತಂಭ ನಿಬದ್ಧ ತೋರಣ ಸಂಯುತಂಬುನು, ಸುವರ್ಣ ಮಣಿಮಯ ವಿಜಯಸ್ತಂಭಗಳನ್ನು ನಿರ್ಮಿಸ್ತಕ್ಕಂಥದ್ದು ಆಗನಿಂದ ಬಂದಿರತಕ್ಕಂಥ ಒಂದು ಪದ್ಧತಿಗಳು. ಇದರಲ್ಲಿ ಕೂಡ ಇದೆ, ಈಗ ಕೂಡ ವಿಜಯಸ್ತಂಭ ನಿರ್ಮಿಸಿರ್ತಕ್ಕಂಥದ್ದೇ ಕುತುಬ್ ಮಿನಾರ್ನಲ್ಲಿ ಇರತಕ್ಕಂಥ ಲೋಹಸ್ತಂಭ ಅಲ್ಲಿ ಕೂಡ ಇದೆ. ಮತ್ತೆ ರಜಪೂತರ ಒಂದು ವಿಜಯಸ್ತಂಭ ಕೂಡ ಈಗ ಕೂಡ ಇದೆ, ಕಲ್ಲಿನಿಂದ ನಿರ್ಮಿಸಿರ್ತಕ್ಕಂಥದ್ದು. ಇಲ್ಲಿ ಮಥುರಾ ನಗರದಲ್ಲಿ ಸುವರ್ಣ, ಬಂಗಾರ, ರತ್ನ, ವೈಡೂರ್ಯ, ವಜ್ರಗಳಿಂದ ವಿಜಯಸ್ತಂಭವನ್ನು ನಿರ್ಮಿಸಿದ್ದಾರೆ. ಅದರ ಮೇಲೆ ತೋರಣಗಳು, ಅಲಂಕಾರಕ್ಕೆ ಬಾವುಟಗಳು ಎಲ್ಲವನ್ನೂ ಕಟ್ಟಿರ್ತಕ್ಕಂಥ, ಅದರಿಂದ ವೈಭವೋಪೇತವಾಗಿ ಮೆರೀತಾ ಇರತಕ್ಕಂಥ ಮಥುರಾಪುರಿಯನ್ನು ಪ್ರವೇಶ ಮಾಡಿದ್ರು ಇವರಿಬ್ಬರು. ವೇದನಾದ ನಿನಾದಿತಂಬುನು, ಎಲ್ಲ ವೇದ ಘೋಷಗಳು ನಡೀತಾ ಇದೆ. ವೇದ ಸಂಪನ್ನರಾದಂತಹ ಬ್ರಾಹ್ಮಣರೆಲ್ಲರೂ ಕೂಡ ವೇದ ಘೋಷಗಳಿಂದ, ವೇದಾಶೀರ್ವಾದಗಳಿಂದ ಇವರಿಬ್ಬರಿಗೂ ಎದುರುಗೊಳ್ತಾ ಇದ್ದಾರೆ. ಇವರಿಬ್ಬರನ್ನ ಸಂತುಷ್ಟ ಜನಸಂಕುಲ ಗೋಪುರಂಬುನು ನೈನ ಪುರಂಬುನು ಪ್ರವೇಶಿಂಚಿರಂದು. ಜನರಿಗೆಲ್ಲ ಆನಂದ ಆಗೋಯ್ತು, ಒಬ್ಬೊಬ್ಬ ನಮ್ಮ ಮಥುರಾ ನಗರಕ್ಕೆ ಶತ್ರುಗಳು ಮುತ್ತಿಗೆ ಹಾಕ್ಬಿಟ್ಟಿದ್ರು, ಇವರಿಬ್ಬರು ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾರೆ, ಎಷ್ಟು ನೆಮ್ಮದಿ ನಮಗೀಗ ಅಂತ ಸಂತುಷ್ಟ ಹೃದಯರಾಗ್ಬಿಟ್ಟಿದ್ದಾರೆ ಅಲ್ಲಿನ ಪೌರರೆಲ್ಲರೂ ಕೂಡ. ಮನೆಗಳ ಮೇಲೆ, ಮಾಡಿಗಳ ಮೇಲೆ, ಗೋಪುರಗಳಲ್ಲಿ ಹತ್ತಿ ನಿಂತು ಇವರಿಗೆ ಪುಷ್ಪವೃಷ್ಟಿ, ಲಾಜಾವೃಷ್ಟಿ ಎಲ್ಲವನ್ನು ಹಾಕಿ ಜೈ ಜಯಕಾರಗಳನ್ನು ಮಾಡಿ ಆ ಶ್ರೀಕೃಷ್ಣ ಬಲರಾಮರನ್ನ ಸ್ವಾಗತಿಸ್ತಾ ಇದ್ದಾರೆ. ಆಗ ಅವರಿಬ್ಬರು ಕೂಡ ಅಂತಹ ಒಂದು ವಿಶೇಷವಾದ ಸಂದರ್ಭದಲ್ಲಿ ವಿಜಯಾಚರಣೆಯನ್ನು ಮಾಡ್ತಾ ಇರತಕ್ಕಂತಹ ಮಂಗಳಕರವಾಗಿ ಅಲಂಕೃತಗೊಂಡಂತಹ ಮಥುರಾ ನಗರವನ್ನು ಪ್ರವೇಶ ಮಾಡಿದ್ರು. ಸಂತುಷ್ಟ ಜನಸಂಕುಲ ಗೋಪುರಂಬುನನು ನೈನ ಪುರಂಬುನು ಪ್ರವೇಶಿಂಚಿರಂದು. ಅವರಿಬ್ಬರು ಕೂಡ ಮಥುರಾ ಪಟ್ಟಣವನ್ನು ಪ್ರವೇಶಿಸಿದರು. ವಿಜಯಶಾಲಿಗಳಾಗಿ ವಿಜಯ ದುಂದುಬಿಗಳು ಮೊಳಗ್ತಾ ಇರುವಾಗ ಆನಂದದಿಂದ ಪ್ರವೇಶ ಮಾಡಿದರು. ವಿಜಯಶಾಲಿಗಳಾಗಿ ಹಿಂದಿರುಗಿದಂತಹ ಕೃಷ್ಣ ಬಲರಾಮರಿಗೆ ಸ್ವಾಗತವನ್ನು ಕೋರತಕ್ಕಂತಹ ಒಂದು ಶ್ಲೋಕ, ಲಲಿತವಾದ ಲಕಾರದ ಅನುಪ್ರಾಸದಿಂದ ಕೂಡಿ ಅತ್ಯಂತ ಸುಮಧುರವಾಗಿರತಕ್ಕಂಥ ಶ್ಲೋಕದಿಂದ
ಈ ಒಂದು ಅಧ್ಯಾಯವನ್ನು ಸಂಪನ್ನಗೊಳಿಸ್ತಾ ಇದ್ದಾರೆ ಪೋತನಾಮಾತ್ಯರು. వెల్లువలైన వైరింద్రుపవీరులనెల్ల జయించి వీటికిన్ బల్లిదులైన కృష్ణ బలభద్రులు వచ్చుచునున్నవారు రెండుల్లములారంజూతమనీయున్నత సౌధములెక్కి వారిపై బల్లవ పుష్పలాజములు పౌర పురంధ్రులు ಸಲ್ಲಿರೆಲ್ಲೆಡೆನ್. ಈ ಪದ್ಯದಲ್ಲಿ ಲಕಾರದ ಅನುಪ್ರಾಸವು ಕಾಣಬಹುದು. ಅದೇ ರೀತಿ ದ್ವಿತೀಯಾಕ್ಷರಪ್ರಾಸಕ್ಕೂ ಕೂಡ ಲಾಗೆ ಲಾವತ್ತೆ ಬಂದಿದೆ. ವೆಲ್ಲುವಲೈನ, ಬಲ್ಲಿದುಲೈನ, ಉಲ್ಲಮುಲಾರ, ಪಲ್ಲವ ಪುಷ್ಪ. ಎಷ್ಟು ಆನಂದವಾಗಿದೆ ಈ ಪದ್ಯ. ಚೆನ್ನಾಗಿ ವೈರಿನೃಪವೀರರನ್ನೆಲ್ಲ ತಮ್ಮ ಒಂದು ಬಾಹುಪರಾಕ್ರಮದಿಂದ ಸೋಲಿಸಿ ಅವರನ್ನೆಲ್ಲ ಜయింಚಿ ಗೆದ್ದು ವೀಟಿಕಿನ್ ಮನೆಗೆ ಬಂದಿದ್ದಾರೆ, ಮತ್ತೆ ಆಗಮಿಸಿದ್ದಾರೆ. ಬಲ್ಲಿದುಲೈನ ಕೃಷ್ಣ ಬಲಭದ್ರುಲು ವಚ್ಚುಚು ಉನ್ನವಾರು. ಓ ಕೃಷ್ಣ ಬಲರಾಮರಿಬ್ರು ಕೂಡ ಶತ್ರುರಾಜರನ್ನ, ಅಹಂಕಾರವನ್ನ, ಅವರನ್ನ ಎಲ್ಲರನ್ನೂ ಅಣಗಿಸಿ ಅವರನ್ನ ಗೆದ್ದು ಬಂದಿದ್ದಾರೆ, ವಿಜಯದಿಂದ ಬಂದಿದ್ದಾರೆ. ಉಲ್ಲಮುಲಾರ, ಬನ್ನಿ 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 ಮನಸಾರ. ಉಲ್ಲಮುಲಾರ, ಉಲ್ಲಮು ಅಂತಂದ್ರೆ ಹೃದಯ, ಹೃತ್ಪೂರ್ವಕವಾಗಿ ಅವರನ್ನ ಸ್ವಾಗತಿಸೋಣ. ಉಲ್ಲಮುಲಾರಂಜೂತಮನಿ, ಬನ್ನಿ ಬನ್ನಿ ಬನ್ನಿ. ಎಲ್ಲೆಲ್ಲೋ ನಿಂತ್ಕೊಂಡು ಸೊಂದಿಯಿಂದ ಇಣಿಕಿಣಿಕಿ ನೋಡಿದ್ರೆ ಅವರಿಬ್ರು ಕಾಣಲ್ಲ. ಆ ಮಹಾಮಹಿಮರನ್ನು ನಾವು ಆನಂದದಿಂದ ಹೃತ್ಪೂರ್ವಕವಾಗಿ ಕಣ್ತುಂಬ ಕಂಡು ಆನಂದ ಪಡೋಣ. ಬನ್ನಿ ಬನ್ನಿ ಎಂದುಬಿಟ್ಟು ಉನ್ನತ ಸೌಧಮುಲೆಕ್ಕಿ, ಎತ್ತೆತ್ತರವಾದ ಮಾಡಿ ಮೇಲೆ ಹತ್ತಿ ನಿಂತು ಬಿಟ್ಟಿದ್ದಾರೆ. ವಾರಿಪೈ ಪಲ್ಲವ ಪುಷ್ಪ ಲಾಜಮುಲು, ಅವರು ನಡ್ಕೊಂಡು ಬರ್ತಾ ಇದ್ದಾರೆ, ಬೀದಿ ಬೀದಿಗಳಲ್ಲಿ ಸಂಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಕೃಷ್ಣ ಬಲರಾಮರು. ಇವರೆಲ್ಲ ಮಾಡಿ ಹತ್ತು ಬಿಟ್ಟು ಅವ್ರ ಮೇಲೆ ಪಲ್ಲವ ಅಂದರೆ ಚಿಗುರೆಲೆಗಳು, ಪುಷ್ಪಮೂಲು ಹೂವುಗಳು, ಲಾಜಮುಲು. ಲಾಜ ಅನ್ನತಕ್ಕಂಥದ್ದು ಅತ್ಯಂತ ಪವಿತ್ರವಾದ ವಸ್ತು. ಅರಳು ಅಂತ ಹೇಳ್ತೀವಿ, ಭತ್ತದ ಅರಳು. ಅದು ಎಲ್ಲವನ್ನೂ ಕೂಡ ಪೌರ ಪುರಂಧ್ರುಲು ಸಲ್ಲಿರೆಲ್ಲೆಡನ್, ಎಲ್ಲ ಬೀದಿಗಳಲ್ಲೂ ಹತ್ತು ಬಿಟ್ಟಿದ್ದಾರೆ. ಉನ್ನತವಾದ ಸೌಧಗಳನ್ನು ಹತ್ತು ಬಿಟ್ಟು ಪುರಸ್ತ್ರೀಯರೆಲ್ಲರೂ ಕೂಡ ಆ ಕೃಷ್ಣ ಬಲರಾಮರ ಮೇಲೆ ಪುಷ್ಪಗಳು, ಲಾಜ ಎಲ್ಲವನ್ನು ಚೆಲ್ಲಿ ತಮಗಾದಂತಹ ಆನಂದವನ್ನು ಹೃತ್ಪೂರ್ವಕವಾಗಿ ತೋರಿಸಿ ಜಯ ಜಯಕಾರಗಳ ಹಾಕುತ್ತಾ ಕೃಷ್ಣ ಬಲರಾಮರನ್ನ ಮಥುರಾ ಪಟ್ಟಣಕ್ಕೆ ಸ್ವಾಗತಿಸಿದರು.